ಸಮಸ್ತ ಭಕ್ತನಿಕಾಯರು ಪಾವನ ಮಾಡಿದ ರಾಯಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ. ಶ್ರೀ ಗುರು ಮಲ್ಲಿನಾಥನ ಮುಗಿದ ಕೈಗಳಲ್ಲಿ ಸ್ತುತಿ ಪ್ರಣಯ ಜಗದೊಳಗೀತನಿಗೆ ಸಹಿಗಾನ ಮುಗಿಲಾದ ಪದವಿ ಪಡೆದ ಸೊಗಸುರಿಗೆ ಪದಿಪೆನ ಅಗಜವಲ್ಲಭ ರಕ್ಷಿಸೋ ಶರಣವರಾತ್ರಿಯ ಈ ಪುಣ್ಯಮಯ ಕಾಲದಲ್ಲಿ ಸಾಗಿ ಬರ್ತಾ ಇರತಕ್ಕಂತಹ ಜಗನ್ಮಾತೆಯ ಈ ದಿವ್ಯ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪ್ರಾತಸ್ಮರಣೀಯ ಸದ್ಗುರುವರಣ್ಯ ಮೌನಯೋಗಿ ಗುರುನಾಥಾರುಂಡರು ಐಕ್ಯವಾದ ದಿನದಿ ಉದಯಿಸಿದ ಚಿಜ್ಯೋತಿ ಪರಮ ಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನಪ್ಪಂಗಳವರ ದಿವ್ಯ ಹಣಿದ ಅವರುಗಳಲ್ಲಿ ದೀರ್ಘದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಕಲಾಬಂಧುವರಲ್ಲಿಯೂ ಹಿರಿಯರಾದ ಜಿಜಿ ಮುತ್ತೇಲಿಯವರಲ್ಲಿಯೂ ಸರ್ವಲ್ಲಿಯೂ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಾಸೋಹ ಸೇವಾರ್ಥಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಅವರಿವರಲ್ಲದೆ ಪುಣ್ಯಮಯವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕೆಂದು ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಯರಲ್ಲಿ ಅನಂತ ಶರಣಾರ್ಥಿಗಳು. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ 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 ಶಿವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗನ್ಮಾತೆಯ ಈ ಪುಣ್ಯಮಯವಾಗಿರತಕ್ಕಂತಹ ಚರಿತ್ರೆಯಲ್ಲಿ ನಾವು ನೀವುಗಳೆಲ್ಲ ನಿನ್ನಿನ ದಿವಸ 2ನೇ ಅಧ್ಯಾಯವನ್ನು ನೋಡಿದ್ದೇವೆ. 2ನೇ ಅಧ್ಯಾಯದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥವಳು ತಪಸ್ಸನ್ನು ಆಚರಿಸ್ತಾ ಇರತಕ್ಕಂತಹ ತ್ರಿಮೂರ್ತಿಗಳಿಗೆ ಯೋಗ ಮಾರ್ಗದಿಂದ ಆಕಾಶ ಮಾರ್ಗದಿಂದ ಬಂದು ಆ ತ್ರಿಮೂರ್ತಿಗಳನ್ನು ಹರಸಿ ಅವರಿಗೆ ಕ್ರಮವಾಗಿರತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಗಳ ಅಧಿಕಾರವನ್ನು ಕೊಟ್ಟು ಮತ್ತೆ ಯೋಗ ಮಾರ್ಗವಾಗಿ ಮಾಯವಾಗಿ ಹೋಗಿದ್ದಾಳೆ. ಇವತ್ತಿನ ದಿವಸ 3ನೇ ಅಧ್ಯಾಯ. ಈ 3ನೇ ಅಧ್ಯಾಯದಲ್ಲಿ ಮಧುಕೈಟಭರ ಸಂಹಾರ ಅನ್ನುವಂತಹದ್ದು ಬರ್ತದೆ. ಶೌರ್ಯಮಯ ಮಧುಕೈಟಭರಗಳ ಶೌರ್ಯ ರೂಪಿ ಪರಂಭುಜ ಬಲ ಶೌರ್ಯದಿಂದ ಸಂಹರಿಸಿದಳು ಗಣ ಸುದರ್ಶನಾಸ್ತ್ರದಲ್ಲಿ. ಮೂರ್ತಿ ಮೂವ ಬಾಳ ಯೋಚನೆ ಮಾಡಿದೆವು ನಮ್ಮೊಳಗೆ
ಹೀಗೆ ಜಗನ್ಮಾತೆ ಅಂತಕ್ಕಂಥವಳು ತ್ರಿಮೂರ್ತಿಗಳಿಗೆ ವರವನ್ನು ಇತ್ತು. ವರವನ್ನು ಕೊಟ್ಟು ಹೋದಾದ ನಂತರದಲ್ಲಿ ತ್ರಿಮೂರ್ತಿಗಳು ಬಹಳಷ್ಟು ಚಿಂತೆಯನ್ನು ಮಾಡ್ತಾರೆ. ಇನ್ನು ನಾವು ಹೇಗೆ ಈ ಜಗತ್ತನ್ನು ಪಾಲಿಸಬೇಕು, ಈ ಜಗತ್ತಿನ ಅಧಿಕಾರವನ್ನು ಹೇಗೆ ಹೊಂದಬೇಕು ಅಂತ ಹೇಳಿ ಬಹಳಷ್ಟು ಚಿಂತೆಯನ್ನು ಮಾಡ್ತಾರೆ. ಎಂತೂ ಮುಂದುತ್ತೂ ಗಂತು ಆಗಂತು ಮಾಡುವುದನ್ನು ಇನ್ನು 3 ಜನರಿಗೆ ಏನು ಕೂಡ ಹೇಗೆ ಮಾಡೋದು ಏನು ಅಂತ ಹೇಳಿ ವಿಚಾರ ಮಾಡ್ತಾರೆ. ಅವಾಗ ಬ್ರಹ್ಮ ಏನು ಮಾಡಿದರೆ ಜಗದೊರೆಯಪ್ಪ ಜಗತ್ತು ಸುಸೂತ್ರದಲ್ಲಿ ನಡೆಯುವುದು 3 ಮಂದಿ ಕೂಡಿ ಹೆಂಗ ಒಬ್ಬರು ಯಾರನ್ನ ಮಾಡಬೇಕು ಅಂದ್ರೆ ಒಬ್ಬರು ಯಾರನ್ನ ನಾವು ಮುಖ್ಯ ಆಗಬೇಕು. ಅದಕ್ಕೆ 3 ಜನ ಕೂಡಿ ನೋಡೋದು ಸರಿ ಆಗಲ್ಲ. ಅದಕ್ಕೆ ಯಾರು ಹಿರಿತನ ಮಾಡೋದು ಅಂತ ಹೇಳಿ ವಿಚಾರ ಮಾಡಿದಾಗ ಅವಾಗ ಬ್ರಹ್ಮ ಏನು ಹೇಳ್ತಾನೆ ಅಂದ್ರೆ ಯಾರ ಗರ್ಭದೊಳಗೆ 14 ಲೋಕಗಳದಾವೋ ಅವರು ದೊರೆಗಳು, ಅವರು ಹಿರಿಯರು, ಅವರೇ ಈ ಜಗತ್ತಿಗೆ ಮುಖ್ಯರಾಗೋದು ಅಂತ ಹೇಳಿ ಆ ಬ್ರಹ್ಮದೇವ ಏನು ಮಾಡ್ತಾರೆ ಅಂದರೆ ಈ ಇರುವರನ್ನ ನುಂಗಿ ಬಿಡ್ತಾರೆ. ಈ ಇಬ್ಬರನ್ನ ನುಂಗಿದಾಗ ಆ ಗುರುವನ ಹೊಟ್ಟೆಯ ಒಳಗಡೆ ಹೋಗುತ್ತಾರೆ. ಹೊಟ್ಟೆಯ ಒಳಗಡೆ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಆ ಒಳಗಿದ್ದ ಬ್ರಹ್ಮಾಂಡವನ್ನು ಕಾಣ್ತಾರೆ. ಆ ಬ್ರಹ್ಮಾಂಡವನ್ನು ಕಂಡು ಒಳಗಡೆ ಏನೇನಿತ್ತು ಅಂತ ಹೇಳ್ತಾರೆ ಅವರು. ರಥವು ಕುದುರೆಯು ಪಾಯ್ದಳವು ರಥವು ಶಸ್ತ್ರವು ಹಳಬೇರು ಅತಿರಳವು ಹತವು ಸುಶೋಭನವು ಮಧುಶರವು ಭಜನ ಭಕ್ತಿಯ ರಥರದ ತಮವಲಿಪನು ಇತಿಯಲ್ಲದ ಋಷಿಗಳಿದ್ದರು ಆ ಬ್ರಹ್ಮದೇವರ ಅಜ ಅಂತಂದ್ರೆ ಬ್ರಹ್ಮ. ಆ ಬ್ರಹ್ಮದೇವರ ಗರ್ಭದೊಳಗೆ ರಥ, ಕುದುರೆ, ಕಾಲಾಳು, ಮಹಾರಥಿಗಳು, ಕತ್ತೆಗಳು, ಕಾಳೆ ಹೀಗೆ ನಾನಾವಿಧವಾಗಿರ್ತಕ್ಕಂಥ ಆಯುಧ, ಆ ನಾನಾವಿಧವಾಗಿರ್ತಕ್ಕಂಥ ಧ್ವನಿ ವಾದ್ಯಗಳು, ಮಂಗಲ ವಾದ್ಯಗಳು, ಸತ್ವ ರಜ ತಮಗುಣಗಳಿಂದ ಕೂಡಿರ್ತಕ್ಕಂತಹ ಬ್ರಹ್ಮರುದ್ರರಿದ್ದಾರೆ. ಲೆಕ್ಕವಿಲ್ಲದಷ್ಟು ಋಷಿಗಳು ಆ ಬ್ರಹ್ಮನ ಹೊಟ್ಟೆಯೊಳಗೆ ಕಾಣ್ತಾ ಇದ್ದಾರೆ. ಆ ರೀತಿ ಒಳಗೆ ಬ್ರಹ್ಮನ ಹೊಟ್ಟೆಯೊಳಗೆ ಅನಂತ ಬ್ರಹ್ಮಾಂಡಗಳಿದ್ದಾವೆ. ಇದು ಮಧುಕಂಠಪರ ವಧೆ ಅಂತಕ್ಕಂತಹದ್ದು. ಮೊದಲೇ ಹೇಳಿದಂಗೆ ಈ ದೇವಿ ಪುರಾಣ ಅಂದರೆ ದೇಹದ ಪುರಾಣ. ಇದು ಇಂತಹ ದೇಹದ ಪುರಾಣ. ಈ ದೇಹಗಳು 14 ಲೋಕದವು ಯಾವುವು ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, 4 ಅಂತಃಕರಣ ಚತುಷ್ಟಯಗಳು ಅಂತಕ್ಕಂಥವುಗಳು. ಅವು ಸೇರಿ ಏನಾಗ್ತದೆ ಅಂದರೆ ಅವು 14 ಲೋಕ. ಯಾರ ಹೊಟ್ಟೆಯೊಳಗದವರು ಹರಿಯೋದು ಒಂದು. ಹೀಗೆ ಆ ಒಳಗಡೆ ಹೋಗಿರ್ತಕ್ಕಂತಹದ್ದು ಬ್ರಹ್ಮದೇವನಲ್ಲಿ ಆ ಬ್ರಹ್ಮಾಂಡವನ್ನು ಕಂಡು ಅವರೆಲ್ಲ ಏನು ಹೇಳ್ತಾರೋ ಅಂತಂದ್ರೆ ಮೆಚ್ಚಿದವು ನಾವು ಜನಗರ್ಭದ ಹೆಚ್ಚಿನ ಲೋಕಗಳ ಕಂಡೆ ಅಚ್ಚರಿಯ ಪಡೆಯಿಸಿಕೊಂಡಿದ್ದನು ಎರಡು ಗರ್ಭದಲ್ಲಿ ಮುಚ್ಚು ಮರೆಯಲ್ಲದೆ ಹೋಗಲಿ ನಿಚ್ಚ ನಿಚ್ಚಳವಾದ ಲೋಕ ನಿಚ್ಚ ಚುರುಟಾಗಿ ಹೋಗಿ ಆತ ಏನ್ ಮಾಡಿದಂದ್ರೆ ಬ್ರಹ್ಮನ ಹೊಟ್ಟೆಯೊಳಗೆ ಹೋದಾದ ಮೇಲೆ ಆ ನೋಡಿದ್ರು ಹೊರಗೆ ಬಂದ ಮೇಲೆ ಅನಂತರ ವಿಷ್ಣು ಹೇಳ್ತಾನೆ, ಆತಪ್ಪ ನಿನ್ನ ಶಕ್ತಿ ಮುಗಿತು, ಇನ್ನು ನನ್ನ ಹೊಟ್ಟೆಯೊಳಗೆ ಹೋಗಿದ್ದು ಅಂತ ಹೇಳಿ ವಿಷ್ಣು 2 ಬಾಯಿ ತೆಗೆದ. 2 ಬಾಯಿಯನ್ನು ತೆಗೆದು ಇವರಿಬ್ಬರು ಹೊಟ್ಟೆಯೊಳಗೆ ಹೋಗಿ ನನ್ನ ಗರ್ಭವನ್ನು ನೋಡಿ ಅಲ್ಲಿ ಏನಾಯ್ತು ಅನ್ನೋದು ನಿಮಗೆಲ್ಲ ತಿಳಿತೈತಿ ಅಂತ ಹೇಳಿ ಆ ಗರ್ಭವನ್ನು ಬಾಯನ್ನು ತೆಗೆದಾಗ ರುದ್ರ ಮತ್ತು ಬ್ರಹ್ಮದೇವ ಇಬ್ಬರೂ ಎಲ್ಲಿ ಹೋದರು ಅಂತಂದರೆ ಆ ವಿಷ್ಣುವಿನ ಹೊಟ್ಟೆಯೊಳಗಡೆ ಹೋಗಿ ಅಲ್ಲಿರ್ತಕ್ಕಂತಹ ಬ್ರಹ್ಮಾಂಡವನ್ನು ನೋಡ್ತಾರೆ. ಬ್ರಹ್ಮರುದರದಿ ಕಂಡ ತೆರದಲ್ಲಿ ಬ್ರಹ್ಮ ಕಂಡ ವಿಷ್ಣು ಬ್ರಹ್ಮ
ಶಿವ ಅಂತಕ್ಕಂಥವನು ಆ ವಿಷ್ಣುವಿನ ಊರ್ಧ್ವಮುಖವಾಗಿ ಹಣೆಯನ್ನು ಹೊಡೆದು ಹೊರಗಡೆ ಬರ್ತಾನೆ. ಅನಂತರದಲ್ಲಿ ಬ್ರಹ್ಮದೇವ ಏನು ಮಾಡ್ತಾನೆ ಅಂದರೆ ವಿಷ್ಣುವಿನ ನಾಭಿಕಮಲದಿಂದ ಮಕ್ಕಳದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು 4 ದಿಕ್ಕುಗಳನ್ನು ಬ್ರಹ್ಮ ನೋಡಲಾಗಿ ಬ್ರಹ್ಮನಿಗೆ ಏನಾಯಿತು ಅಂತಂದರೆ 4 ಮುಖಗಳಾದವು. ಮತ್ತು ಮ್ಯಾಲೆ ನೋಡಿದ ತಕ್ಷಣದೊಳಗೆ ಮ್ಯಾಲೆ ಒಂದು ಮುಖ ಹುಟ್ಟಿದ್ರಿ ನಮಗೆ 5 ಮುಖ. ಅದು 5 ಮುಖ ಆದ ನಂತರ ಆ ಬ್ರಹ್ಮದೇವನಿಗೆ ಏನಾಯಿತು ಅಂದರೆ ಆತನಿಗೆ ಒಂಥರ ಅಹಂ ಬಂತು. ಎಲ್ಲರೂ ಏನು ಮಾಡಿದ್ರೆ ಪಂಚಮುಖ ಶಿವನಿಗೆ 5 ಮುಖ ಅದಾವೆ. ಸದ್ಯೋಜಾತ, ಅಘೋರ, ತತ್ಪುರುಷ, ವಾಮನ, ಹೀಗೆ 5 ಮುಖಗಳಿದ್ದಾವೆ. ಆ 5 ಮುಖಗಳಂತ ಇರ್ತಕ್ಕಂತಹ ಆ ಶಿವನನ್ನು ನೋಡಿ ಆತ ಏನು ಹೇಳ್ತಾನೆ ಅಂದರೆ ನನಗೂ 5 ಮುಖ ಅದಾವ, ನಿನಗಿಂತ ನಾಯನ ಕಡಿಮೆ ಅಲ್ಲ ಅಂದ. ನಿನಗಿಂತ ನಾಯನ ಕಡಿಮೆ ಅಲ್ಲ ಅಂದ. ಅವಾಗ ಆ ಸೊಟ್ಟು ಒಂದು ಸಂದರ್ಭದೊಳಗೆ ಪರಶಿವ ಏನು ಮಾಡ್ತಾನೆ ಅಂದರೆ ನೋಡಿ ಮೊದಲೇ ನಿಮ್ಮಿಬ್ಬರದು ಮುಗೀತು. ಅನಂತರದೊಳಗೆ ನನ್ನ ಆಕಾರ ನಾನೊಂದು ಆಕಾರ ತಾಳ್ತೀನಿ. ಆ ಆಕಾರ ತಾಳಿದ ನಂತರ ಏನು ಮಾಡಬೇಕು ಅಂದ್ರೆ ಒಬ್ಬ ಪಾದ ನೋಡಿ ಬರ್ರಿ, ಒಬ್ಬ ನನ್ನ ತಲೆ ನೋಡಿ ಬರ್ರಿ ಅಂದ. ಅವಾಗ ಏನಾಯ್ತು ಅಂದ್ರೆ ಶಿವ ಒಂದು ಅಗ್ನಿ ಜ್ವಾಲೆಯ ರೂಪವಾಗಿ ದೊಡ್ಡ ಅಖಂಡವಾಗಿರ್ತಕ್ಕಂಥ ಕಂಬದ ರೂಪವನ್ನು ತಾಳಿದ. ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ ಅನ್ನುವಂಗ ಅನಂತ ಬಾಹು ಅನಂತ ಪಾದಗಳನ್ನು ಹೊಂದಿದ. ಅವಾಗ ವಿಷ್ಣು ಏನು ಮಾಡಿದ ಅಂತಂದ್ರೆ ಅದರ ಪಾತಾಳ ನೋಡಬೇಕು ಅಂತ ಹೇಳಿ ವರಾಹ ರೂಪ ತಾಳಿದ. ಏನು ಅಂದ್ರೆ ಹಂದಿ ರೂಪವನ್ನು ತಾಳಿದ. ತಾಳಿ ನೆಲ ಅಗ್ಕೊಂತ ಪಾದ ಹುಡುಕೊಂತ ಹೋದ. ಅನಂತರದೊಳಗ ಇವ ಏನು ಮಾಡಿದ್ರೆ ಬ್ರಹ್ಮದೇವ ಆತ ಹಂಸ ಪಕ್ಷಿಯಲ್ಲಿ ಇಟ್ಕೊಂಡು ಮೇಲೆ ಹೋದ, ತಲೆ ನೋಡಿ ಬರಬೇಕು ಅಂತ ಹೇಳಿ. ಹೀಗೆ ಅನಂತ ವರ್ಷಗಳ ಒಳಗೆ ಹುಡುಕಿದ ವಿಷ್ಣುವಿಗೆ ಪಾದ ಸಿಗಲಿಲ್ಲ, ಬ್ರಹ್ಮನಿಗೆ ಆತನ ತಲೆ ಸಿಗಲಿಲ್ಲ. ಆವಾಗ ವಿಷ್ಣು ಪರಮಾತ್ಮ ಬಂದು ಏನಂತಂದ್ರೆ ಶಿವನಿಗೆ ಕೈ ಮುಗಿದ ಇಲ್ಪ ನಿನ್ನಪ್ಪ ಅಂತ ಆ ಬಸವನ ಹೇಳ್ತಾನೆ. ಪಾತಾಳದಿಂದ ತತ್ತ ನಿಮ್ಮ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಂತ ಹೇಳ್ತಾರೆ. ಪಾತಾಳದಿಂದ ತತ್ತ ಅಂದರೆ ಎಲ್ಲಿ ಕೊನೆ ಇಲ್ಲದಂಥದ್ದು. ಅಂತಹ ಆ ಪಾದ ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಶಿವ, ನನಗೇನು ಸಿಗಲಿಲ್ಲ ಅಂತ ಹೇಳಿದ ವಿಷ್ಣು ಪರಮಾತ್ಮ. ಆಗ ಏನಾಯ್ತು ಅಂದ್ರೆ ಆ ಬ್ರಹ್ಮದೇವ ಮೇಲೆ ಹೋಗಿದ್ದ. ಮೇಲೆ ಹೋದ ಸಂದರ್ಭದೊಳಗೆ ಏನಾಯ್ತು ಅಂದ್ರೆ ಮ್ಯಾಗಿಂದ ಒಂದು ಏನು ಆ ಕೆದಿಗೆ ಹೋಗ್ಬಿಟ್ಟು ಅದು ಬರಕ್ಕೆ ತಲೆ ಬಿಟ್ಕೊಂಡ. ಅವಾಗ ಬ್ರಹ್ಮ ಏನಂದ ಎಲ್ಲಿಂದ ಬಂದು ಅಂತ ಕೇಳಿದ. ಅವಾಗ ಅದೇನಂತು ನೀ ಎಲ್ಲಿ ಹೊಂಟದೆ ಅಂತ. ನೀ ಎಲ್ಲಿ ಹೊಂಟದೆ ಅಂದ್ರೆ ನಾ ಶಿವನ ತಲೆ ನೋಡಕ್ಕೆ ಹೊಂಟನಂತವ ಅಂದ. ಶಿವನ ಮುಖ ನೋಡಕ್ಕೆ ಹೊಂಟನಂದ. ಅದಂತೂ ಇದ ಟೈಮ್ ಅಂತೇಳಿ ನಾವು ತಲೆ ಬೆಳೆಯಿಂದ ತೆಗೆದಿದ್ದೆ ನಮ್ದು. ಅಂದ ಕೂಡಲೇ ಏನಾಯ್ತು ಅಂದ್ರೆ ಇವ್ ಬ್ರಹ್ಮ ಅಂದ ಎಲ್ಲರೂ ಹೋಗುದು ಈಗ ನೋಡಿದ ಬಂದು ಹೇಳಂಗ ಆಯ್ತು ಇಲ್ಲೋ ಅಂತೇಳಿ ಹೊಳೆ ಬಂದು ಹೇಳಿದ ಬ್ರಹ್ಮ. ಶಿವನಿಗೆ ಕೈ ಮುಗಿದೇನಂದ ಅಂದ್ರೆ ನಾನು ನೋಡಿನ್ರಿ ನಿಮ್ಮ ಮುಖ ತಲೆ ನೋಡಿ ಬನ್ನಿ ಅಂದ. ಇದು ಹೆಂಗ ಅಂತಂದ್ರೆ ಊರು ಸುಳ್ಳ ನೋಡಿ ಜಗದ ಸುಳ್ಳ ಬಂದಿದ್ದಂದ್ರು ಒಂದ್ಸಲ. ಎಲ್ಲ ಸುಳ್ಳು ಒಂದಷ್ಟು ಜನ ಸುಳ್ಳು ಇರ್ತಾರ, ಸುಳ್ಳು ಮತ್ತೊಂದು ಸುಳ್ಳು ಹೇಳ್ತಿರ್ತಾರ. ಅವಾಗ ಏನಾಯ್ತು ಅಂತಂದ್ರ ಒಬ್ಬ ಹೇಳ್ದ, ಏನಿಲ್ಪ ನಮ್ಮ ಊರು ಕೆರೆಯಾಗ ಗಿಡಾಳ ಬಿದ್ದಿತ್ತು, ಆ ಗಡ್ಯಾಳ ಹುಡುಕಾಡಕ್ಕೆ ಹೋಗಿದ್ವಿ. ವಾದ ಜಾತ್ರೆಗೆ ಬಂದೀನಿ. ಈ ಜಾತ್ರೆಗೆ ಹೋಗಿ ಸಿಕ್ತಂದ. ಈ ಜಾತ್ರೆಗೆ ಸಿಕ್ಕ ಇನ್ನೂ ತನಕ ಚಾಲು ಇರ್ತದ ಗಡ್ಯಾಳ ಅಂದವ. ಆಗೆಲ್ಲ ಚಾವೆ ನೋಡಿ ಗಡ್ಯಾಳ ಇದ್ದೀವಿ. ಅವಂಗ ಚಾವೆ ಏನಾಗ್ತವ ಅಂತಂದ್ರೆ ಚಾವೆ ಸಿಕ್ತು. ಇನ್ನೂ ಚಾವೆ ಕೊಟ್ಟಿದ್ರು ಚಾಲು ಮಾಡಿತ್ತು ಅಂದವ. ಇವು ಮತ್ತೊಬ್ಬಿದ್ದಲ್ಲ ಜಗದ ಸುಳ್ಳು. ಅವಂಗ ಏನು ವಾದ ಜಾತ್ರೆಗೆ ನಾವು ಹುಡುಗ ಒಂದು ಕಳ್ಕೊಂಡಿತ್ತು, ಕೆರೆಯಾಗ ಬಿದ್ದಿತ್ತು. ಅದು ಈ ಜಾತ್ರೆಗಳಲ್ಲಿ ಸಿಕ್ತು ನೋಡ್ಪ ನಮಗಂದವ. ಈ ಜಾತ್ರೆಗೆ ನಾವು ಇಟ್ಟುಕೊಂಡು ಏನು ಮಾಡಕತ್ತಿದ್ದವ. ಅವನನ್ನು ಕಳೆದಿದ್ದು ಗಿಡಾಳಿತ್ತಲ್ಲ ಅದು ಚಾವೆ ಕೊಡೋದು ಅಂತ ಕುಂತಿದ್ದು ನೋಡ್ಪ ಅಂತವ. ಹೀಗೆ ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರ್ತದೆ. ಹೀಗೇನು ಮಾಡಿದಂದ್ರೆ ಬ್ರಹ್ಮದೇವ ಸುಳ್ಳು ಹೇಳಿದ. ಬಂದು ನಿನಗೆ ಯಾರು ಹೇಳಿದ್ರು ಅಂದರು, ಕೆದಗಿ ಹೂ ಹೇಳಿದ್ರು
ಶಿವ ನೀನು ಪೂಜೆಗೆ ಅಯೋಗ್ಯ, ಪೂಜೆಗೆ ಏರಿಸಲಿಕ್ಕೆ ಅಯೋಗ್ಯ, ನೀನು ಅಯೋಗ್ಯ, ಬ್ರಹ್ಮದೇವನಿಗೂ ಪೂಜೆ ಮಾಡಬಾರದು ಅಂತ ಶಾಪ ಕೊಟ್ಟ. ಅದಕ್ಕೆ ಇನ್ನುವರೆಗೂ ಆ ಬ್ರಹ್ಮದೇವನಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಅಹಂಕಾರದಿಂದ ಮೆರೆದಿರ್ತಕ್ಕಂತಹ ಬ್ರಹ್ಮದೇವ ಏನಂದ, ನನಗೂ 5 ತಲೆ ಅದಾವ, ಹುಷಾರನ್ನು ನನಗೇನು ಶಾಪ ಕೊಡ್ತೀನಿ ಅಂತವ, ನಿನಗೆ ಹೆಂಗೆ 5 ತಲೆ ಅದಾವ, ನನಗೂ 5 ಅದಾವಲ್ಲ. ಅವಾಗ ಬ್ರಹ್ಮದೇವ ಮ್ಯಾಗಿಂದು ಏನು ಮತ್ತೊಂದು ಮುಖ ಇದ್ದವ ಶಿವ ಇದ್ದವ, ಬ್ರಹ್ಮನ ಮ್ಯಾಗಿನ ಮುಖ ಚೂರು ತೆಗೆದು ಅದನ್ನು ಕಪಾಲ ಮಾಡಿ ಆ ಭಿಕ್ಷಾಪಾತ್ರೆಯನ್ನಾಗಿ ಮಾಡಿದ ಅಂತ ಹೇಳ್ತಾರೆ. ಹಾಗೆ ನಾವು ಏನು ಹೇಳ್ತೀವಿ ಅಂದ್ರೆ ಭಗವಂತನ ಒಂದು ಸಲ ಹೇಳಿದ್ರು ಅಂತಂದ್ರೆ ನಮಗೆ ವಿನಾಶ ತಪ್ಪಿದ್ದಲ್ಲ ಅನ್ನಲಿಕ್ಕಿದು ನಿದರ್ಶನ. ಹಾಗೆ ಆ ಬ್ರಹ್ಮದೇವನ 5 ಮುಖ ಹೋಗಿ ಮೊತ್ತ 4 ಮುಖ ಆದವು. 4 ಮುಖ ಆದ ಸಂದರ್ಭದೊಳಗೆ ಏನಾಗ್ತತಿ ಅಂತಂದ್ರೆ, ಶಿವಲಿಂಗ ಹೊರಗಡೆ ಬಂದಾಕ್ಷರದಲ್ಲಿ ನಾವು ಯಾಕಡೆ ಹೋದ ಅನಂತರದೊಳಗೆ ನಾಭಿಕಮಲದಿಂದ ಬಂದಿರತಕ್ಕಂತಹ ಬ್ರಹ್ಮದೇವ ಆ 4 ಮುಖಗಳಿಂದ ಕೂಡಿ ಆತ ಹೊರಗಿರೋದು ಹೊತ್ತಿಗೆ ಏನಾಯಿತು ಅಂದರೆ, ವಿಷ್ಣುವಿನ ಎಡ ಮತ್ತು ಬಲಗಡೆ 2 ಕಿವಿಗಳಿಂದ 2 ರಾಕ್ಷಸರು ಹೊರಗಡೆ ಬಂದರು. ಅವರು ಮಧುಕೈಟವರು ಅಂತಕ್ಕಂಥವ್ರು. ಅದನ್ನು ಹೇಳ್ತಾರೆ ಇಲ್ಲಿ. ಆ ಸಮಯದಲ್ಲಿ ವಿಷ್ಣು ಕಿವಿಯಲ್ಲಿ ದೋಷಿಗಳು ಹೀಗೆ ಆ ಮಧು ಮತ್ತು ಕೈಡವರು ಅಂತಕ್ಕಂತಹ ರಾಕ್ಷಸರು ಇಬ್ಬರು ಹುಟ್ಟಿ ಬಂದು ಏನ್ ಮಾಡೋ ರಾಕ್ಷಸರ ಪ್ರವೃತ್ತಿ ಏನು ಅಂತಂದ್ರ, ಅವರು ಎದುರಿಗಿದ್ದ ಬಾಯಿ ಯುದ್ಧಕ್ಕೆ ಅನ್ನೋರು. ಹೀಗೆ ಬ್ರಹ್ಮನನ್ನು ನೋಡಿದ ತಕ್ಷಣ ಏನಾಯ್ತು ಏನೋ ಅವರಿಗೆ, ಇಬ್ಬರು ಕೂಡಿ ಬ್ರಹ್ಮದೇವನ ಜೊತೆ ಯುದ್ಧಕ್ಕೆ ನಿಂತರು. ಒಂದಿಷ್ಟು ಅಳಗಾಡಿಸಿ ನೋಡಿದ ಬ್ರಹ್ಮ, ಇದು ನನ್ನಿಂದ ಏನು ಕೆಲಸ ಆಗುದಿಲ್ಲ, ಯಾರು ಕೆಳಗಿಂದ ಹುಟ್ಟಾರೋ ಅವರೇ ಸಂಹಾರ ಮಾಡಕ್ಕೆ ಯೋಗ್ಯರು ಅಂತ ಹೇಳಿ ಆತ ಬ್ರಹ್ಮದೇವ ಏನು ಮಾಡಿದ ಅಂದ್ರೆ, ಜಗನ್ಮಾತೆಯನ್ನು ಕುರಿತು ಪ್ರಾರ್ಥನೆ ಮಾಡಿದ. ಹೇ ಜಗನ್ಮಾತೆ, ವಿಷ್ಣುವಿನ ಕಿವಿಯಿಂದ ಹುಟ್ಟಿ ಬಂದಿರತಕ್ಕಂತಹ ಈ ರಾಕ್ಷಸರು ನನ್ನನ್ನು ಸಂಹಾರ ಮಾಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಆ ಶ್ರೀ ಮಹಾವಿಷ್ಣುವಿನನ್ನು ಎಚ್ಚರಗೊಳಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಪ್ರಾರ್ಥನೆ ಮಾಡಿದ್ರು ಅಂದ್ರೆ, ಜ್ವಾಲಾಕ್ಷಿ ಜ್ವಾಲಿನಿ ಕಾಳರಾತ್ರಿಕ ರಾವಣನೆ ಕಾಲಮೋಚನ ಭೀಷಣೆ ಮಹಾರಾತ್ರಿ ಮಹಾವೀರೆ ನೀಲಕಂಠನಿ ಪ್ರಾಣದನ್ನುಳ ನೀಲಕುಮಣಿ ರಾಜಮಾಳ ನೀಲಮಸನೆಯ ಹರಿಯ ನೆಪ್ಪಿಸೆಂದನ ಭಗವಾನ ಪ್ರಾಣಶಕ್ತಿ ಪರಾಂಬೆ ಹರಗ ಭಾನುಮುಗ್ಧನ ಶೂರರಾಗಿ ಭಾನುವಂಶಂಗೆ ಸಶಕ್ತಿ ಚಕ್ರವರಮೂಲೆ ಪ್ರಾಣಪ್ರಾ ವಿಷ್ಣುಯ ಸರ್ವತ್ರಾಣಿ ಸಕಲೆ ಬ್ರಹ್ಮ ಸರ್ವ ಮಾನಕಂಪಿಸು ವಿಷ್ಣುವಂತೆಂದ ಹೀಗೆ ಜಗನ್ಮಾತೆಯನ್ನು ಕುರಿತು ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ಮಾಡಿದಾಗ ಜಗನ್ಮಾತೆಯಾಗಿರ್ತಕ್ಕಂಥವಳು ತನ್ನ ಮಾಯರೂಪವನ್ನು ಸರಿಸಿ ಆ ಮಹಾವಿಷ್ಣುವಿನನ್ನು ಎಚ್ಚರಗೊಳಿಸ್ತಾಳೆ. ಮಹಾವಿಷ್ಣುವಿನನ್ನು ಎಚ್ಚರಗೊಳಿಸಿ ಆ ಮಹಾವಿಷ್ಣು ಎಚ್ಚರಗೊಂಡ ತಕ್ಷಣದಲ್ಲಿ ಬ್ರಹ್ಮದೇವ ಆ ಮಹಾವಿಷ್ಣುವಿಗೆ ಇದ್ದ ಚರಿತ್ರೆಯನ್ನು ಸುರಸವಾಗಿ ಹೇಳ್ತಾನೆ. ಎದ್ದ ಕಳಂಭವನು ಶರದಿಯೋ ಎದ್ದ
ವಿಷ್ಣುವನ್ನು ಹೇಗೆ ಮಾಡಬೇಕು, ಇವರನ್ನು ಹೇಗೆ ಸೋಲಿಸಬೇಕು ಅಂತ ಹೇಳಿ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನಂತ ವಿಚಾರ ಮಾಡ್ತಾನೆ ಅಂದರೆ, ಏನು ವಿಷ್ಣು ಇದು ಹೇಗಿರ್ತದೆ ಅಂತಂದ್ರೆ ಚೆನ್ನಾಗಿರೋದು ಏನ್ ಮಾಡಿದ ಅಂದ್ರೆ ಗುದ್ದಾಡಿ ನೋಡಿದ ಏನ್ ಕೆಲಸ ಆಗಲ್ಲ ಅಂತ ಹೇಳಿದ್ರು, ಏನಾದ್ರು ಮಾಡ್ಬೇಕಿಲ್ಲ. ಅದಕ್ಕೆ ಹೇಳ್ತಾರೆ ಏನು ಅಂದ್ರೆ, ಕೋಣರಿಗೆ ಒಂದೇ ಹಾಡಿ, ಆಮೇಲೆ ಕೋಣ ಜಾನರಿಗೆ ಎರಡು ಹಾದಿ, ಜಾನರಿಗೆ ಮೂರು ಹಾದಿ. ಎರಡು ಮಾಡೋದು ಅಂತಂದ್ರೆ ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ, ಅದಕ್ಕೂ ಒಂದು ಟ್ಯಾಕ್ ಹಿಡಿದ. ಆಮೇಲೆ ಒಂದು ಕ್ವಾಣ ಕುಡಿದು ಒಂದು ಜಾಣ ಕುಡಿದು ಅಂದ್ರೆ ಜಾಣ ಸರಿತರ ಒಂದು ಹಾದಿ ಆಕತಿ, ಕ್ವಾಣ ತರ ಹಾದಿ ಆಗಬೇಕತಿ, ಎರಡು ಹಾದಿ ಆಗ್ತಾವ. ಆಮೇಲೆ ಜಾನರಿಗೆ ಮೂರು ಹಾದಿ, ಜಾನ ಕೂಡು ಅಂದ್ರೆ ಅವನ ಕಡೆ ಸರಿತಾನೆ ಒಂದು ಕಡೆ ಸರಿತಾನೆ, ನಡು ಒಂದು ಮತ್ತ ಹಾದಿ ಹಾದಿ ಉಳಿದಿತ್ತು. ಹಾಗೆ ಏನಾಗ್ತದೆ ಅಂದ್ರೆ ಅವು ಕ್ವಾಣಗಳಿಂದ ಎಷ್ಟು ಜನ ಬಿದ್ದಾಡೋದು ಅಂತ ಹೇಳಿ ಶ್ರೀಮಹಾವಿಷ್ಣು ಹಿಂದೆ ಸರ್ಪಂದ ಏನು ಮಾಡಿದ ಅಂದ್ರೆ, ಏನಪ್ಪ ಬಹಳಷ್ಟು ಶಕ್ತಿವಂತರಿದ್ದೀರಿ, ನಿಮ್ಮ ಶೌರ್ಯ ನೋಡಿ ನಾನು ಮೆಚ್ಚಿದನು, ನಿಮ್ಗೆ ಏನು ಬೇಕು ಹೇಳಿ ವರ ಕೊಡ್ತಾನಲ್ಲ ಕಾಸ್ತು ಅಂತ. ಅವರಲ್ಲಿ ನೀವೇನು ನಮಗೆ ವರ ಕೊಡ್ತೀವಿ ಅಂದ್ರೆ, ಏನು ನಮ್ಮನ್ನು ಸೋಲಿಸಿದ ನಮ್ಗೇನು ದೊಡ್ಡವ, ನಮ್ಮನ್ನು ಸೋಲ್ಸಕ್ಕಾಗಿಲ್ಲ ಅಂದ್ಮೇಲೆ ಏನು ನಮಗೆ ವರ ಕೊಡ್ತೀವಿ, ನಾವು ಅದಕ್ಕೆ ಹೆಚ್ಚಿನವರು ಅಂದ್ರು, ನಾವು ಅದಕ್ಕೆ ಹೆಚ್ಚಿನವು, ನೀನು ವರ ಕೇಳಿ ನಾವು ವರ ಕೊಡ್ತೇವೆ ಅಂದ್ರು. ಅವು ವಿಷ್ಣು ಒಂದ ಇದೇ ಕೆಲಸ ತಗೊಂಡವ, ನೀನು ವರ ಕೊಡ್ತೀವೋ ನಾವು ಕೊಡ್ತೀವಿ ವರ, ನಿಮಗೆ ಹೆಚ್ಚಿನವು ನಾವು ನಿನ್ನ ಜೋಡಿ ಜಗಾಡಿದ್ದೇವೆ ಅಂದ. ಅವಾಗ ಅಂದ ವರ ಕೊಟ್ಟ ಬಿಡ್ರಿ ಅಂದ. ಏನು ವರ ಕೊಡ್ತೀವಿ ತಗೋರಿ. ಅವಾಗಂದ ಏನಿಲ್ಲ, ನಿಮ್ಮ ಸುದರ್ಶನ ಚಂದ್ರದಿಂದ ಕತ್ತರಿಸುವವರ ಕೊಡ್ರಿ ಅಂದ. ಮತ್ತೇನು ಮಾಡ್ತಾ ವರ ಕೊಡ್ತೀವಿ ಅಂತ ಹೇಳಿ ಧರ್ಮಶಾಲ ಹಾಕ್ಯಾರು. ಮತ್ತು ಧರ್ಮಶಾಲ ಹೋದ್ರೆ ಚಂದ ಹೋಗೋದಕ್ಕೆ ಅವಂದ, ನಿಮ್ಮಿಬ್ಬರಿಗೂ ಚಂದ ನನ್ನ ಸುದರ್ಶನ ಚಕ್ರದಿಂದ ಕತ್ತರಿಸುವ ವರ ಕೊಡ್ರಿ ಅಂತ. ಏನು ಮಾಡ್ತಾನೆ ಬೆಲೆಯಾಗಿ ಹೇಳಿದ, ಸರಳ ತೆಲಿಬಾಗಿಸಲು ಆ ಸುದರ್ಶನ ಚಕ್ರದಿಂದ ಅವರನ್ನ ಮಧುಮಂತು ಬೇಡವರತಕ್ಕಂಥವರನ್ನ ಸಂಹಾರ ಮಾಡಿ ಕತ್ತರಿಸಿರುತ್ತಾರೆ. ಅದನ್ನ ಹೇಳ್ತಾರೆ, ಹರಿಯಲ್ಲಿ ತಲೆಯಲ್ಲಿ ಮಾಡುತ್ತ ಕಳರಸನಗಳ ತರುಣಗಳ ಚಕ್ರದಂಶ ಕರದ ಬಳಿದ ಕಳರ ಕಾಣುತ್ತ ಹರಿದು ಸುತ್ತಲು ಮಾಡಿದ ಪರಮ ಸಂಭವಿತಾಯಿ ಅಂತು ಹೀಗೆ ಇಬ್ಬರು ಚಂಡೆಯನ್ನು ಕತ್ತರಿಸಿಬಿಟ್ಟು ಹೋಗುವಾಗ ಬ್ರಹ್ಮದೇವ ಜಗನ್ಮಾತೆ ನಮ್ಮನ್ನು ರಕ್ಷಣೆ ಮಾಡಿದವ ಅಂತ ಹೇಳಿ ಆ ಬ್ರಹ್ಮದೇವರಿದ್ದವ ಜಗನ್ಮಾತೆಯನ್ನ ಸ್ತೋತ್ರ ಮಾಡಿದ. ತ್ರಾಹಿ ಸರ್ವೇಶ್ವರಿ ಗುರಾಯೇ ತ್ರಾಹಿ ಸರ್ವ ಶರೀರನಾಯಿ ತ್ರಾಹಿ ಸರ್ವಾತ್ಮಯೇ ಸರ್ವಭೂತಧಾರಾಯೇ ತ್ರಾಹಿಯಾನಂದಾಯ ಶಿವಾಯ ತ್ರಾಹಿ ಮುಕ್ತಿನಲಿಂಗಾಯ ತ್ರಾಹಿ ತ್ವಾರಾಮಾಯೇ ಹೀಗೆ ಆ ಇಬ್ಬರು ರಾಕ್ಷಸರು ಅಂತಕ್ಕಂಥವರು ವಿಷ್ಣು ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ಇಬ್ಬರು ಸಂಹರಿತರಾದರು. ಆ ಇಬ್ಬರು ಸಂಹರಿತರಾದ ನಂತರದಲ್ಲಿ ಮುಂದೆ ಆ ಜಗನ್ಮಾತೆಯನ್ನು ಕುರಿತು ಆ ಇಬ್ಬರು ಸ್ತೋತ್ರವನ್ನು ಮಾಡ್ತಾರೆ. ಆಯ್ತು ನಿನಗ ಸುರರಿಗೆ ಯುದ್ಧವಾಯ್ತು ಪಂಚಸಹಸ್ರ ವರ್ಷ ಆಯ್ತು ಅಸುರರಿಗೆ ನಿನ್ನ ಸುದರ್ಶನ ಆಯ್ತು ಜನಗೆಯು ಹಂಸಪಾಣವಾಯ್ತು ಬ್ರಹ್ಮಾಂಡವು ಆಯ್ತು ಶಿವನನ್ನು ಕಾಮನಾನಂದನು ಜಗವ ಇಷ್ಟೂ ಸಹಿತ ನಮಸ್ಕಾರ ಮಾಡಿ, ಆಯ್ತಪ್ಪ ನಿನ್ನಿಂದ ರಾಕ್ಷಸ
ಆದರೆ ಶಿವರಾತ್ರಿ ಏನು ಕಾಣುವಲ್ಲ ಈ ಗದ್ದಲದೊಳಗೆ ಏನೂ ಗೊತ್ತಾಗಲಿಲ್ಲ. ಎಷ್ಟು ವರ್ಷ ನಡೀತು ಅಂದರೆ 5,000 ವರ್ಷಗಳಾಯಿತು, 5,000 ವರ್ಷ ಯುದ್ಧ ನಡೀತದೆ ಆ ಮಧುಮಂತು ಪೇಟಗಳನ್ನು ಕೊಲ್ಲಲಿಕ್ಕೆ. ಹೀಗೆ ಆ ಮಧುಮಂತು ಪೇಟಗಳು ಅಂತಕ್ಕಂಥವು ಅವರು ಯಾರೂ ಬೇರೆ ಅಲ್ಲ. ಈಗ ವಾಚ್ಯಾರ್ಥ ರಕ್ಷಾರ್ಥ ಅಂತ ಎರಡು. ಇಷ್ಟೊತ್ತಕ ನೋಡಿದ್ರೇನು ವಾಚ್ಯಾರ್ಥ, ಇನ್ನು ಮುಂದೆ ನೋಡುವುದೇನು ಅಂದ್ರೆ ಲಕ್ಷಾರ್ಥ ಅಂತ ಹೇಳಿ. ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಎರಡು ನಮೂನೆ ಇರ್ತಾವೆ. ಅದಕ್ಕೆ ಆ ಲಕ್ಷಾರ್ಥ ಮತ್ತು ವಾಚ್ಯಾರ್ಥ ಹೆಂಗೆ ಅಂತಂದ್ರೆ, ಒಂದ್ಸಲ ಏನಾಗಿತ್ತು ಅಂದ್ರೆ ಹುಡುಗ ಬಂದ, ಹೊರಗಿಂದ ಬಂದ ಹುಡುಗ ಏನಂದ, ಅಜ್ಜಿ ಹೊರಗೆ ಕುಂತ ಮಾತಾಡ್ಕೊಂತ ಗಣ ಚೌತಿ ಈ ಮನೆ ಆಗ್ಬೇಕು ನೋಡ್ರಿ. ಅಜ್ಜಿ ಡಮ್ ಮಣ್ಣು ಅಂದ. ಡಮ್ ಮಣ್ಣು ಆಗ್ತದೆ ಯಾಕೋ ಅಂದ, ಸುಮ್ಮ ಮಣ್ಣು ಅಂದ. ಡಮ್ ಅಂದ ನಮ್ಮ ಅಜ್ಜಿ. ಇವು ನಂಗೆ ಅಜ್ಜಿ ಡಮ್ ಮಣ್ಣು ಚಪ್ಪಾಳೆ ಹೊಡ್ಕೊತ ಒಳಗಾದ. ಹತ್ತು ಒಳಗೆ ಬಂದ್ರು. ಯಾಕೋ ಏನು ಅಂದ್ರು. ಏನಿಲ್ಲ, ನಮ್ಮ ಹೋಗಿ ಒಳಗೆ ಕುತ್ಕೊಂಡು ಅನ್ನಕತ್ತಿದ್ರು. ಏನಂದ್ರೆ ಈ ಮುದುಕೊಂದು ಯಾವಾಗ ಡಮ್ ಅಂತಂದು ಎಂಬಲ್ಲ ಅನ್ನಕತ್ತಿದ್ರು. ಹೋದ್ರು ಮುದುಕೊಂದು ಯಾವಾಗ ಡಮ್ ಅಂತಂದು ಅನ್ನಕತ್ತಿದ್ರು ಅಂದ್ರೆ ಅದ್ರ ಅರ್ಥ ಏನು? ಮುದುಕಿ ಯಾವಾಗ ಸಾಯ್ತೈತಿ ಅಂತಂದ್ರೆ ಅರ್ಥ. ಡಮ್ ಅನ್ನೋದು ಬೇರೆ, ಒಳಗಿನ ಅರ್ಥ ಬೇರೆ. ಎಂದಾಗಡೆ ಎರಡರೂ ಅತ್ತೆ ಸುದ್ದಿಗಳ ಏನಂತೇನೆ ಎರಡೂ ಹೊಡೆದಾಗ ಬ್ಯಾಡ ಸಕ್ಕಲಾಗಿ ಬಂತು. ಅದಕ್ಕೆ ಈ ಡಮ್ ಅನ್ನೋದೇನು ಅಂದ್ರೆ ಒಂದು ಅರ್ಥ ಕೊಡ್ತದೆ, ನೋಡಾಕೊಂದು ಅರ್ಥ, ಒಳಾರ್ಥ ಒಂದು ಬೇರೆ. ಆ ರೀತಿಯೊಳಗೆ ಈ ಮಧುಮಂತು ಪೇಟಗಳು ಅಂತಕ್ಕಂಥವು ನಮ್ಮೊಳಗೆ ಯಾರು ಅಂತಂದ್ರೆ ಈ ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಶರೀರ. ಅದನ್ನು ನೋಡುವ ಪೂರ್ವದಲ್ಲಿ ಪದ್ಯವನ್ನು ಮಾಡಿ ಆನೆ ಕುದುರೆ ಬಂಡಿ ಬಂಡಾರ ಎಂದರೇನು? ಆನೆ ಕುದುರೆ ಬಂಡಿ ಬಂಡಾರ ಎಂದರೇನು? ತಾನುಂಬುದು ಪಹರಿಯಕ್ಕಿ ಒಂದಾವಿನ ಹಾಲು ಮಲಗುವುದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಒಡಲು ಭೂಮಿಯ ಸಂಗ, ಒಡಲು ಭೂಮಿಯ ಸಂಗ, ಒಡವೆ ತಾನೇ ನಪ್ಪು. ಪರರ ಸಂಗ ಪ್ರಾಣವಾಯುವಿನ ಸಂಗ, ಕೈ ಹಿಡಿದ ಮಾಡದಿ ಪರರ ಸಂಗ ಪ್ರಾಣವಾಯುವಿನ ಸಂಗ.
ಮಾಡಿದ್ರು ಅಂದ್ರೆ ನಿಂತು ಭಾಳ ಹಾಕಿರ್ತಾರೆ, ಅದಕ್ಕೆ ಮೊದಲನವ್ರು ತಿನ್ನೋದಿಲ್ಲ. ಕಡಿಗೆ ಏನು ಮಾಡಿದೆ ಅಂದ್ರೆ ಅವ್ನು ಹೇಳ್ತಾನು ಎಲ್ಲ ಕಳಿಸ್ತಿದ್ದಾರೆ, ನಿದ್ದೆ ಬರ್ತೈತಿ, ನಾ ಹೆಂಗೆ ಮಾಡಲಿ ಏನು. ಅದಕ್ಕೆ ಯಾಕಂದ್ರೆ ಅವ್ನು ಕಡಲೆ ಹೊರದು ಕೊಡ್ತಾನೆ ಗಟ್ಟಿಗೆ, ಕಡಲೆ ಹಾಕೋ ಕಡಲೆ ತಿಂದ ಅವ್ನು ಮುಂದೆ ಬಂದು ಕುಂತು ಹಿಂಗೆ ಹಾಕೊಂಡ್ರೆ ಎಲ್ಲರೂ ಕಾಲು ತಗತ್ತಿ ಕೆಲ ಕುಂದ್ರವಾಗಿದ್ದು ಪ್ರಾಕ್ಟೀಸ್ ಮಾಡಿದ್ರು ಯಾಕೆ ಬಂದರೆ ಅದು ಬಾಯಿ ತೆಗೆದ ಪಟ್ಟ ಒಂದು ಬಾಯಿ ಆಗಿರ್ಬೋದು. ಅಲ್ಲೇ ಕಡಲು ಹಿಡಿತಿದ್ದ ಹತ್ತು ನೀರು ಹೋಗೋದು. ಕಡಿಗೆ ಬಂದ ಹೇಗೆ ಕುಂತಿದ್ದ ಹಿಂಗೆ ಹೊಡ್ಯಾಕತ್ತಿದ್ದು ಪ್ರಾಕ್ಟೀಸ್ ಮಾಡಿದ್ರು ಚಂಚಲಕರೆ. ಏನಾದ್ರು ಪುರಾಣ ಹೇಳಾಕತ್ತಿದ್ದ, ಇವನು ಸಣ್ಣಗೆ ಹಿಂಗೆ ಹೊಡೆಯವ ಬಾಯಾಗಿ ಬಿಡೋದು ಕಡೆ ಲಾಸ್ಟಿಗೆ ಏನಾಯ್ತು ಅಂದ್ರೆ ಹಿಂಗೆ ಹೊಡಿಯೋದಕ್ಕೆ ಕಡ್ಲಿ ತಪ್ಪಿತ್ರಿ, ಬಾಯಿ ತಪ್ಪಿ ಹೊರಗೆ ಹೋಗ್ತದೆ, ತಪ್ಪು ಅಂದ್ಬಿಟ್ಟವ. ಈ ಪುರಾಣಗಳು ನನಗತ್ತೆ ಅರ್ಥ ಮಾಡೋದಾಯ್ತದು. ಅವರಿಗೆ ಜೈ ಮಂಗಲಂ ಜಯಪ್ಪ ಅಂತ ಅಂದ್ಬಿಟ್ಟ ಅಂತ ಏನಂತೆ. ಈಗ ಮೊದಲು ನಾ ಜಯ ಇದ್ದೀನಿ, ಅಲ್ಲಿ ಅವನು ಜೈ ಬಂದದ್ದು ಜೈ ಅಂತ ಅಂದ. ಏನು ತಪ್ಪಿನಿ ಏನು ಪುರಾಣ ಮುಗಿದಕ್ಕೆ ಹಿಂಗೆ ಕರೆಕ್ಟಾಗಿ ಹೇಳ್ತಿ ಮುಗಿಸಿದ ಮುಂದೆ ಕೇಳಿಸಿದ. ಅವಾಗ ಅಂತ ಕರೆದವ ಏನಪ್ಪ ಬಾಯಿ ಹುಡುಗರಿಗೆ ಕೇಳಕತ್ತವ ನನ್ನ ತಪ್ಪು ಏನು ಕಾಣಿಡೋದು ಅಂತ ಹೇಳಿ ಅವಂದ ಏನು ತಪ್ಪು ಬಾಂದ ತಪ್ತಾ ಇದ್ದಿಲ್ಲ. ಮಗು ಮರ ನಿಂದೆ ತಪ್ಪತ್ತೆ, ನಾನು ಕಾಟ್ಲಿ ಸಾರ್ಥ ತಪ್ಪು ಬಾಯಿ ಸಾರ್ಥ ತಪ್ಪು ಕಡಿಗೆ ಬಂದು ಅದಕ್ಕೆ ಹೇಳಿ ಹೋಗ ಅಂತವ ಮಗು ಮರ ಹಿಂಗೆ ನಿದ್ರೆ ಒಂದೊಂದು ಅವತ್ತರ ಮಾಡಂಗಿಲ್ಲ. ಅದು ಮುಗಿಸೋದು ಬದುಕು ಮತ್ತು ಗಂಡನವರು ಅಂತಕ್ಕಂಥವ್ರು ಏನು ಅಂತಂದ್ರೆ ಎಷ್ಟು ಬರೋದು ಕೈ ಅಂತ 5 ಅಕ್ಷರ ಅದಾವು. ಈ 5 ಅಕ್ಷರ ಅಂತಂದ್ರೆ ಈ ಪಂಚಭೂತಗಳಾಗಿರ್ತಕ್ಕಂತಹ ಶರೀರಗಳು ಪೃಥ್ವಿ ತೇಜ ವಾಯು ಆಕಾಶ ಅಂತಕ್ಕಂಥವು ಈ 5 ತತ್ವಗಳು. ಭೂಮಿ, ಆಕಾಶ, ಅನಂತರದಲ್ಲಿ ನೀರು, ಅಗ್ನಿ, ಜಲ ಅಂತಕ್ಕಂಥದ್ದು, ಹೀಗೆ 5 ತತ್ವಗಳಿಂದ ಕೂಡಿರ್ತಕ್ಕಂತಹದ್ದು ಈ ಶರೀರ. ಈ 5 ತತ್ವಗಳ ಶರೀರ ಏನೈತೆಲ್ಲ ಇದು ಈ ಶರೀರವೇ ನಾನು ಅಂತ ನಾವೆಲ್ಲ ಭ್ರಮೆ ಮಾಡಿಕೊಂಡಿದ್ದೀವಿ. ಈ ಶರೀರ ಯಾರು ಅಂತಂದ್ರೆ ನಾ ಕಲ್ಲಪ್ಪ, ನಾ ಮಲ್ಲಪ್ಪ ಅಂತ ನಾವೆಲ್ಲ ಹೇಳ್ತೀವಿ. ಅವಾಗ ನಾ ಯಾರು ಅನ್ನೋದು ಗೊತ್ತಿಲ್ಲ. ನಾವು ಈ ಶರೀರ ನಾನು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆ ಶರೀರ ನಾವು ಅಂತ ತಿಳ್ಕೊಂಡ ಸಂದರ್ಭದೊಳಗೆ ಗುರುಗಳು ಬಂದು ಏನು ಹೇಳ್ತಾರಂದ್ರೆ ಕೈ ನೀನಲ್ಲ, ಕಾಲು ನೀನಲ್ಲ, ತಲೆನೂ ನೀನಲ್ಲ, ಇವನ್ನೆಲ್ಲ ಬೇರೆ 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 ಭಿನ್ನ ಮಾಡಿ ನೋಡು ಅಂತ ಹೇಳ್ತಾರೆ. ಇವನ್ನೆಲ್ಲವನ್ನು ಬೇರೆ ಬೇರೆ ಭಿನ್ನ ಮಾಡಿ ನೋಡು, ಅದಕ್ಕೆ ನೀ ಹೊರತಾಗಿದ್ದಿ ಅಂತ ಹೇಳ್ತಾರೆ ಅವರು. ಈಗ ನೋಡ್ರಿ, ದವಾಖಾನೆಗೆ ಹೋಗಿರ್ತೀವಿ ನಾವು. ದವಾಖಾನೆಗೆ ಹೋದಾಗ ಕಾಲು ಗ್ಯಾಂಗ್ರೀನ್ ಆಕೈತಿ, ಶುಗರ್ ಆಗಿ ಗ್ಯಾಂಗ್ರೀನ್ ಆಗ್ಯಾವ ಅಂತಾನು, ಕಾಲು ಕಡಿಲಿಲ್ಲ ಅಂದ್ರೆ ನೀ ಸತ್ತು ಹೋಗಿಪ್ಪ ಅಂತ ಹೇಳ್ತಾನೆ. ಅವಾಗ ಅಂತಾನು ಯಪ್ಪ ಮೊದಲು ಈ ಕಾಲು ತೆಗಿಪ್ಪ, ಕಾಲು ಆದ್ರೆ ಹೋಗ್ಲಿ, ನಾವು ಹೋದ್ರೆ ಸಾಕು ಅಂತ. ಕಾಲನ ಬೇರೆ ನೀನು ಬೇರೆ ಅಂತಿಲ್ಲ. ಹಾಗೆ ಕಾಲು ಬೇರೆ, ಕೈ ಬೇರೆ, ಇದು ಎಲ್ಲವೂ ಬೇರೆ 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 ಮಾಡ್ಕೊಂತ ಇದು ನೀನಲ್ಲ ಅಂತ ಹೇಳ್ಕೊಂತ ಹೋಗ್ತಾರ ಅವರು. ಅದಕ್ಕೆ ಯಾವುದೋ ಅಲ್ಲ ಅನ್ಕೊಂತ ಹೋಗಿ ಕೊನೆಗೆ ಉಳಿದು ಯಾವುದು ಅಂದ್ರೆ ಅದೇ ಆತ್ಮತತ್ವ. ಆ ಪರಮಾತ್ಮನ ಸ್ವರೂಪವೇ ಆತ್ಮವೇ ನೀನು ಇದ್ದಿ ಅಂತಕ್ಕಂಥದ್ದನ್ನ ಹೇಳುವುದು ಈ ಮಧುಕೈಟಭರ ಸಂಹಾರ. ಅಂದ್ರೆ ದೇಹಾತ್ಮ ಬುದ್ಧಿಯನ್ನು ನಾಶ ಮಾಡಿಕೊಂಡು ಆತ್ಮಬುದ್ಧಿಯನ್ನು ನಾವು ಜಾಗೃತ ಮಾಡಿಕೊಳ್ಳುವುದೇ ಈ ಮಧುಕೈಟಭರ ವಧೆ ಅಂತಕ್ಕಂತಹದ್ದು. ಹಿಂದೆ ಹೇಳ್ತಿದ್ದ ನೋಡಿ, ನಮಗೇನು ಅಂದರೆ ಕಣ್ಣುಚ್ಚಿಗೆ ಆಟ ಆಡ್ತಿದ್ದರು. ಕಣ್ಣುಚ್ಚಿಗೆ ಆಟ ಆಡ್ತಿದ್ದರು. ಏನು ಅಂತಂದ್ರೆ ಕಣ್ಣೆ ಮುಚ್ಚೆ, ಗಾಡಿ ಗೂಡೆ, ಮುದ್ದಿನ ಮೂಟೆ, ಹರಿದೇ ಹೋಯಿತು, ಇವ್ರು ಬಿಟ್ಟು ಯಾರು ಹೌದಲ್ರಿ. ಕಣ್ಣೆ ಮುಚ್ಚೆ, ಗಾಡಿ ಗೂಡೆ, ಮುದ್ದಿನ ಮೂಟೆ, ಹರಿದೇ ಹೋಯಿತು, ಇವ್ರು ಬಿಟ್ಟು ಯಾರು ಅಂತ. ನಮ್ಮ ಹಿಂದಿನ ಆಟಗಳು ಒಳಗೂ ಅಧ್ಯಾತ್ಮ ತುಂಬಿತ್ರಿ. ಅದಕ್ಕೆ ಕಣ್ಣೆ ಮುಚ್ಚೆ, ಗಾಡೆ ಗೂಡೆ. ಕಣ್ಣೆ ಮುಚ್ಚೆ ಅಂದ್ರೇನು? ಈ ಜ್ಞಾನದ ಕಣ್ಣು ಮುಚ್ಚಿದಿತ್ತಮ್ಮ, ಅಜ್ಞಾನ ಅನ್ನೋದು ನಿಮ್ಮ ಒಳಗೆ ತುಂಬಿಕೊಂಡೈತಿ. ಕಾಡೆ ಗೂಡೆ ಅಂತಂದ್ರೆ ಒಮ್ಮೆ ಕಾಡ್ತೈತಿ, ಒಮ್ಮೆ ಕೂಡ್ತೈತಿ. ಈ ಸಂಸಾರದೊಳಗೆ ಒಂದು ಕಾಡುಲಿಕ್ಕೆ ಬರ್ತೈತೆ, ಒಂದು ಕೂಡಲಿಕ್ಕೂ ಬರ್ತೈತಿ. ಅದಕ್ಕಾಗಿ ಈ ಜ್ಞಾನದ ಕಣ್ಣನ್ನು ಮುಚ್ಚಿದ ಸಂದರ್ಭದೊಳಗೆ ಇದು ಕಾಡಿದಂಗೆ ಆಕೈತಿ, ಕೂಡಿದಂಗೆ ಆಕೈತಿ. ಅದಕ್ಕೆ ಇವ್ರು ಬಿಟ್ಟು ಉದ್ದಿನ ಮೂಟೆ ಹರಿದೇ ಹೋಗಿತ್ತು ಅಂದ್ರೆ ಉದ್ದಿನ ಚೀಲ ತುಂಬಿಕೊಂಡು ಹೊಂಟದಪ್ಪ ಜಕ್ಕೊಂಡ, ಅದರೊಳಗೆ ಹೋದ ಹರಿದು ಒಂದೊಂದು
ಮುದ್ದಿನ ಗಂಟಂದ್ರೆ ಯಾವುದು ಅಂದ್ರೆ ಈ ಶರೀರದ ಆಯುಷ್ಯದ ಗಂಟು. ಇವು ಹೆಂಗಂದ್ರೆ ಒಂದು ದಿವ್ಸಕ್ಕೆ ಒಂದೊಂದೇ ಆ ಹೆಂಗ ಗಡಿಯಾರ ಕಟ್ಟಂದ್ರೆ ಏನು ಹೇಳೋದು ನಿನ್ನ ಆಯುಷ್ಯ ಕಟ್ ಅಂತಿದಂತೆ. ಹಂಗ ಇಡೀ ಕಾಡು ಕೂಡು ಎಳೆದೊಳಗ ಒಂದು ಕೂಡಿತು ಒಂದು ಕಾಯ್ತು ಅನ್ನೋ ಎಳೆದೊಳಗ ಏನಾಯ್ತು ಅಂದ್ರೆ ನಿನ್ನ ಆಯುಷ್ಯದ ಉದ್ದಿನ ಮೂಟೆ ಎನ್ನುವುದು ಹರಿದು ಹೋಗ್ತಮ್ಮ. ಆ ಹರಿದು ಹೋಗುದ್ರೊಳಗಡೆ ಇವ್ರನ್ನ ಬಿಟ್ಟು ಇವ್ರು ಯಾರು ಅಂದ್ರೆ ಈ ಕೈ ಬಿಟ್ಟು ಈ ಕಾಲು ಬಿಟ್ಟು ಈ ಕಣ್ಣು ಬಿಟ್ಟು ಈ ಮೈ ಬಿಟ್ಟು ಇದೆಲ್ಲವನ್ನು ಬಿಟ್ಟು ಯಾರು ಅಂತ ತಿಳ್ಕೊ ಅಂತ ಹೇಳುವುದು. ಅದಕ್ಕೆ ನಾವು ಹುಡುಕಾಡಕ್ಕೆ ಹೋಗ್ತಾರೆ ನಾವು ಯಾರನ್ನಂದ್ರೆ ಆತ್ಮನನ್ನ. ಹಾಗೆ ಆತ್ಮತತ್ವ ಅಂತಕ್ಕಂತಹದ್ದು ನಾವು ಅರಿಬೇಕಾಗಿರ್ತಕ್ಕಂಥದ್ದನ್ನು ಹೇಳುವುದೇ ಈ ಮಧುಕೇಟದ ಸಂಹಾರ ಅಂತಕ್ಕಂತಹದ್ದು. ಈ ಮಧುಕೇಟದ ಸಂಹಾರ ಅಂತಕ್ಕಂತಹದ್ದನ್ನು ಈ ಶರೀರ ಬುದ್ಧಿಯನ್ನು ನಾವು ನಾಶ ಮಾಡಿಕೊಳ್ಳಬೇಕು. ಈ ಭಗವದ್ ಬುದ್ಧಿಯನ್ನು ನಾವು ಜಾಗೃತಿ ಮಾಡಿಕೊಂಡಾಗ ನಮ್ಮಲ್ಲಿ ಏನಾಗ್ತದೆ ಅಂದರೆ ಮೊದಲು ಭಕ್ತಿ ಮೂಡುತ್ತದೆ, ಅನಂತರದೊಳಗೆ ಏನಾಗ್ತದೆ ಅಂದರೆ ವೈರಾಗ್ಯ ಬರ್ತದೆ. ಆ ವೈರಾಗ್ಯ ಮುಖ್ಯನ ಮುಂದೆ ಜ್ಞಾನ ಆಗ್ತದೆ. ಆ ಜ್ಞಾನ ಮುಖ್ಯನ ಮುಂದೆ ಏನಾಗ್ತದೆ ಅಂದರೆ ನಮ್ಮ ಮುಕ್ತಿ ಅನ್ನುವಂತಹದ್ದು ಬರುತ್ತದೆ. ಆ ನಿಟ್ಟಿನೊಳಗಡೆ ನಾವು ಏನು ಅಂತಂದ್ರೆ ದೇಹಾತ್ಮ ಬುದ್ಧಿ ಸಂಪಾಪಂ ಅಂದ್ರೆ ನಾವು ದೇಹ ನಾನು ಅಂದ್ರೆ ಇದೊಂದು ದೊಡ್ಡ ಮಹಾಪಾಪ ಅಂತ ಹೇಳ್ತಾರೆ. 1 ಕೋಟಿ 100 ಕೋಟಿ ಆಕಳವನ್ನು ಕೊಂದಂತಹ ಪಾಪ ದೇಹ ನಾನು ಅಂದ್ರೆ ಅಂತ ಬರ್ತದೆ. ಒಳಗೆ ಆತ್ಮ ಇಲ್ಲ, ಈ ಶರೀರನ ಕರೆ ಇದೆ ಶರೀರ ಆತ್ಮ ಅಂದ್ರೆ ಅಂಥ ಪಾಪ ಇರ್ತದೆ. ಅದಕ್ಕೆ ದೇಹಾತ್ಮ ಬುದ್ಧಿ ಸಂಪಾಪಂ ಮತದ್ಗೋವಧಂ ಕೋಟಿ ಆತ್ಮಾಹಂ ಬುದ್ಧಿ ಸಂಪನ್ನಂ ನ ಭೂತಂ ನ ಭವಿಷ್ಯತ್. ಯಾರು ಆತ್ಮಬುದ್ಧಿಯನ್ನು ಹೊಂದುತ್ತಾರೋ ಅವರಿಗೆ ಏನು ಅಂತಂದ್ರೆ ಅವರ ಪುಣ್ಯ ಅನ್ನುವಂತಹದ್ದು ನ ಭೂತೋ ನ ಭವಿಷ್ಯತ್, ಹಿಂದೂ ಇಲ್ಲ ಮುಂದೆ ಇಲ್ಲ ಅನ್ನಷ್ಟು ಪುಣ್ಯ ಅವರಿಗೆ ಬರ್ತದೆ. ಆದರೆ ದೇಹವೇ ನಾನು ಅಂದರೆ ದೇಹಾತ್ಮ ಬುದ್ಧಿ ಸಂಪಾಪಂ ತದ್ಗೋವಧಂ ಕೋಟಿ ಅಂದರೆ 1 ಕೋಟಿ ಆಕಳಕ್ಕೆ ಒಂದಷ್ಟು ಪಾಪ ಬರ್ತದೆ. ದೇಹವೇ ನಾನು ಅಂತಂದ್ರೆ ಆ ರೀತಿಯಾಗಿ ಆ ಒಂದು ದೇಹ ಬುದ್ಧಿಯನ್ನು ನಾವು ದೂರ ಮಾಡಿಕೊಂಡು ಆತ್ಮಬುದ್ಧಿಯಲ್ಲಿ ನಾವು ತಲ್ಲಿಯನ್ನಾಗಬೇಕು. ಆ ರೀತಿ ಏನಾಯ್ತು ಅಂದರೆ ಅಜ್ಜಾಬರವರಿಗೆ ಒಂದು ಕತೆ ಮುಗಿಸಿದ್ರು. ಅಂತ ಹೇಳಿ ಒಬ್ಬ ಜ್ಞಾನಿಯಾಗಿ ಹೋಗಿದ್ದಾನೆ. ಆ ಜ್ಞಾನಿ ಹೇಗಿದ್ದ ಅಂತ ಅನ್ನೋದಕ್ಕಿಂತಲೂ ಅದಕ್ಕಿಂತ ಒಬ್ಬ ಮಹಾರಾಜ ಇದ್ದ. ಆ ಮಹಾರಾಜ ಏನು ಮಾಡ್ತಿದ್ದ ಅಂದರೆ ಪ್ರತಿ ದಿವಸ ದಾನ ಧರ್ಮಾದಿಗಳನ್ನು ಮಾಡ್ತಿದ್ದ. ಆ ಪ್ರತಿ ದಿವಸ ದಾನ ಧರ್ಮಾದಿಗಳನ್ನು ಮಾಡಿ ಆತ ಏನನ್ನು ಮಾಡ್ತಿದ್ದಂದ್ರೆ ಜಾನುಶ್ರುತಿ ಮಹಾರಾಜ ಅಂತ ಹೇಳಿ. ಜಾನುಶ್ರುತಿ ಮಹಾರಾಜ ಬಹಳಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಿದ್ದ. ಅವ ಪ್ರತಿ ದಿವಸ ಮುಂಜಾನೆ ಎದ್ದ ಅಂತಂದ್ರೆ ಮೊದಲು 4 ತಾಸು ದಾನ ಧರ್ಮವನ್ನು ಮಾಡೋದು, ಆಮೇಲೆ ಮುಂದಿನ ಎಲ್ಲ. ಹೀಗೆ ಆತ ಹೆಸರುವಾಸಿಯಾಗಿದ್ದ. ಹೆಂಗೆ ಕರ್ಣ ಹೆಸರುವಾಗಿದ್ದ ದಾನಕ್ಕೆ, ಹಂಗೆ ಜಾನುಶ್ರುತಿ ಮಹಾರಾಜ ದಾನಕ್ಕೆ ಪುಣ್ಯಕ್ಕೆ ಹೆಸರುವಾಸಿಯಾಗಿದ್ದ. ಅವಾಗ ಏನಾಯ್ತು ಅಂದ್ರೆ ಜಾನುಶ್ರುತಿ ಮಹಾರಾಜ ಏನು ಮಾಡ್ತಿದ್ದ ಅಂದ್ರೆ ಪ್ರತಿ ದಿವಸ ಬೇಸಿಗೆ ಕಾಲ ಬಂದು ಕೂಡಲೇ ಏನು ಮಾಡಿದ ಅಂತಂದ್ರೆ ಮಾಳಿಗೆ ಮೇಲೆ ಮಲ್ಕೋತಿದ್ದ. ತಪ್ಪೋದ ಮಾಳಿಗೆ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ಅಲ್ಲೇನಾಯ್ತು ಅಂದ್ರೆ ರಾತ್ರಿ 1-2 ಕ್ರೌಚ ಪಕ್ಷಿಗಳು ದಾಟಿ ಹೋಗ್ತಿದ್ವು. ಈಗ ಮೇಲೆ ದಾಟಿ ಹೋಗೋ ಸಂದರ್ಭದಾಗ ಕ್ರೌಚ ಪಕ್ಷಿ ಯಾವಾಗೂ ಜೋಡಿ ಇರ್ತಾವವು, ಹೆಣ್ಣು ಗಂಡು ಕೂಡ ಇರ್ತಾವು. ಅವಾಗ ಹೆಣ್ಣು ಪಕ್ಷಿ ಏನಂತು ಅಂದ್ರೆ ಗಂಡು ಪಕ್ಷಿಗೆ ಅಲ್ಲಿ ಕೆಳಗಡೆ ಜಾನುಶ್ರುತಿ ಮಹಾರಾಜ ಮಲ್ಕೊಂಡಾಗ ಅವನು ನಾವು ಹೇಗೆ ಪುಣ್ಯ ಗಳಿಸ್ತೀವೋ ಮನುಷ್ಯನಿಗೆ ಒಂದು ಪ್ರಭಾವಳಿ ಅಂತ ನಿರ್ಮಾಣ ಆಗ್ತದೆ. ನೀವು ಫೋಟೋದೆಲ್ಲ ನೋಡಿರ್ಬೇಕು, ದೊಡ್ಡ ದೊಡ್ಡ ಮಹಾತ್ಮರಿಗೆ ಈಗ ತಲೆಯಿಂದ ಬೆಳಕು ತೋರಿಸ್ತಾರೆ. ಪ್ರಭಾವಳಿ ನಮಗೂ ಇರ್ತದೆ ಇಲ್ಲ ಅಂತಲ್ಲ, ಅದು ಜ್ಞಾನಿಗಳಿಗೆ ಗೊತ್ತಾಗತ್ತೆ. ಇವ ಪಾಪಿಯನ್ನು ಇವನು ಪುಣ್ಯವಂತ ನೋಡ್ಬೇಕಂದ್ರೆ ಅವ್ರು ಆ ದೃಷ್ಟಿ ಇಟ್ಕೊಂಡಿರ್ತಾರೆ. ನೋಡಿದ್ರೆ ನಮ್ಮ ಸುತ್ತುವಳಿ ಪ್ರಭಾವಳಿ ಕಾಣ್ತದೆ. ಆ ಪ್ರಭಾವಳಿ ಹೆಂಗಿರ್ತೈತೋ ಅದ್ರ ಮೇಲೆ ಈ ಮನುಷ್ಯ ಹೆಂಗದ ಅಂತ ಗೊತ್ತಿರ್ತಾರೆ. ಹಾಗೆ ನಾವು ಹೆಚ್ಚು ಪುಣ್ಯವಂತರಿದ್ದು ಅಂದರೆ ನಮ್ಮ ಆ ಪ್ರಭಾವಳಿ ಅನ್ನುವಂತಹದ್ದು, ಪ್ರಭೆ ಅನ್ನುವಂತಹದ್ದು ಹೆಚ್ಚು ಪ್ರಸರಿಸಿರ್ತದೆ. ಅದಕ್ಕೆ ಹೆಣ್ಣು ಪಕ್ಷಿ ಏನಂತ ಅಂದ್ರೆ ಜಾನುಶ್ರುತಿ ಮಹಾರಾಜ ಮಾಡ್ಕೊಂಡಾನ. ಆ ಜಾನುಶ್ರುತಿ ಮಹಾರಾಜಿಗೆ
ಏನಪ್ಪ ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ಕೂಡಿ ಮಲಗಿದ್ರು ಅವರು. ಇಬ್ಬರು ಗಂಡ ಹೆಂಡತಿ ಕೂಡಿ ಮಲಗಿದ್ರು. ಆವಾಗ ಹೆಣ್ಣು ಪಕ್ಷಿ ಏನು ಅಂತಂದ್ರೆ ಕೆಳಗೆ ಜಾಮಶ್ರುತಿ ಮಹಾರಾಜ್ ಮಲ್ಕೊಂಡಾನು. ಅವನ ಪ್ರಭೆ, ಅದರ ಪುಣ್ಯದ ಪ್ರಭೆ ಎಲ್ಲರೂ ಸುತ್ತವಾದಿದ್ದೀನಿ, ಒಂದು ಯಕಂಚಿತ ಪಕ್ಷಿನಿ ಆ ಪ್ರಭೆ ಮೇಲೆ ದಾಟಿ ಮಾಡಿ ಅಂತಂದ್ರೆ ನೀನು ಸುಖವಂಸ ಐತಿ. ಅದಕ್ಕೆ ಒಂದಿಟ ವಾಗಾಗಿ ಹಾರು ಅಂತದು ಹೆಣ್ಣು ಪಕ್ಷಿ. ಅವಾಗ ಆ ಗಂಡು ಪಕ್ಷಿ ಏನು ಅಂತಂದ್ರೆ ಎಂಥ ಪುಣ್ಯವಂತ ರೈಕೋ ಅಂತೇಳಿ ದೊಡ್ಡದು ಪುಣ್ಯವಂತನ ಅವನ ಮುಂದೆ ಇವನು ಪುಣ್ಯ ಇಟ್ಟಿರೋದು ಅಂತದು. ಆದ್ರೆ ಆ ರಾಜನ ಪಕ್ಷಿಗಳ ಮಾತು ತಿಳಿತಿದ್ದು, ರಾಜನಿಗೆ ಪಕ್ಷಿಗಳ ಮಾತು ತಿಳಿತಿದ್ದು. ಮಲ್ಕೊಂಡ ಆ ಮಾತು ಕೇಳಿದವನು ಹೆಣ್ಣು ಪಕ್ಷಿ ಅನ್ನೋದು ಕೇಳಿದ್ದ, ಗಂಡು ಪಕ್ಷಿ ಅನ್ನೋದನ್ನು ಕೇಳಿದ್ದ. ಅವಾಗ ಏನಾಯ್ತು ಅಂತಂದ್ರೆ ಆ ಗಂಡು ಪಕ್ಷಿ ಮಾತು ತಿಳಿತವನ ರೈತ ಅಂತಕ್ಕಂಥ ಯಾರು ಇರ್ಬೇಕವ, ಎಂಥ ಪುಣ್ಯವಂತ ಇರಬೇಕು, ಎಂಥ ಮಹಾರಾಜ ಇರಬೇಕು, ಚಿಂತೆ ಮಾಡಕತ್ತವ. ಅವಾಗ ಚಿಂತೆ ಮಾಡೋ ಸಂದೇಹ ಮುಂಜಾನೆ ಎದ್ದವನ ಹೆಂಡತಿಗೆ ಹೇಳಿದ, ನೋಡು ರಾತ್ರಿ 2 ಪಕ್ಷಿಗಳು ಮಾತಾಡಿದ್ವಿ ಈ ಸುದ್ದಿನ. ಅದಕ್ಕೆ ರೈಕೋ ಅಂದರೆ ಯಾರು, ಅವನನ್ನ ದರ್ಶನ ಮಾಡಬೇಕು ಅಂತೇಳಿ ವಿಚಾರ ಮಾಡಿ ಅವತ್ತಿನ ಸಭೆಯ ಕರೆದ. ಅವತ್ತಿನ ಸಭೆ ಕರೆದ. ಆ ಸಭೆಯನ್ನು ಕರೆದು ಎಲ್ಲ ಮಂತ್ರಿಗಳನ್ನು ಕೂಡಿಸಿದ. ಎಲ್ಲರನ್ನು ಕೂಡಿಸಿ ಆ ಮಂತ್ರಿಗಳು ಹೇಳಿದ ವಿಷಯ ಹೆಂಗೈತಿ, ರೈಕೋ ಅಂತ ಈ ಸುತ್ತಮುತ್ತ ನಾಡಿನೊಳಗೆ ಯಾರು ಅವ ಅಷ್ಟು ಪುಣ್ಯ ಮಾಡ್ತಾನು ಅಂದ್ರೆ ಅವ ಅಷ್ಟು ದಾನ ಧರ್ಮಣ ಮಾಡ್ತಿರ್ಬೇಕು. ಅದಕ್ಕೆ ಯಾವ ದೊಡ್ಡ ದೊಡ್ಡ ಸಾಹುಕಾರದಾರ, ದೊಡ್ಡ ದೊಡ್ಡ ರಾಜರದಾರ, ರೈಕೋ ಅಂತ ಹೆಸರಿನವ್ರು ಯಾರಿದಾರೋ ಎಲ್ಲ ನೋಡ್ಕೊಂಡು ಬರ್ರಿ ಅಂತ ಹೇಳಿ ರಾಜಭಟರನ್ನು ಬಿಟ್ಟರು. ರಾಜಭಟರೆಲ್ಲ ದೊಡ್ಡ ದೊಡ್ಡ ರಾಜಧಾನಿ ತುಂಬ ಅಡ್ಡಾಡಿದರು. ಎಷ್ಟು ದೇಶದ ಅಷ್ಟು ದೇಶದ ರಾಜಧಾನಿ ಅಡ್ಡಾಡಿ ಯಾರೂ ರೈಕೋ ಅಂತಕ್ಕಂಥ ರಾಜ ಸಿಗಲಿಲ್ಲ. ಕಡಿಮಂದ ಅವ್ರು ಯಾರೋ ದೊಡ್ಡ ಶ್ರೀಮಂತ ಇರಬೇಕು. ಒಳ್ಳೆ ದೊಡ್ಡ ನಗರದಾಗ ಯಾರು ಚಲ್ ಶ್ರೀಮಂತರದಾರಲ್ಲ ಅವ್ರನ್ನ ಹುಡುಕಿಸುವಂತ. ಆಮೇಲೆ ರಾಜಭಟರು ಎರಡನೇ ರೌಂಡ್ ಹೋದ್ರು. ಹೋಗಿ ಹುಡುಕಿದ್ರು, ಎಲ್ಲ ಸಾಹುಕಾರಗಳನ್ನು ಹುಡುಕಿದ್ರು. ಅಲ್ಲಿ ರೈಕೋ ಅನ್ನೋ ಸಾಹುಕಾರ ಯಾರೂ ಇಲ್ರಿ ಅಂತ ಹೊಳ ಬಂದರು. ಅವಾಗ ಮಂತ್ರಿ ಒಂದು ಶಾಣೆ ಇರ್ತಾರೆ, ರಾಜರು ಹುಡುಕಿದ್ರು ಮಂತ್ರಿ ಶಾಣೆ ಇರ್ಬೋದು. ಅವಾಗ ಮಂತ್ರಿ ಏನಂದ, ಸಾಹುಕಾರ ಇಲ್ಲೇ ಇರ್ಬೇಕಂತ ಇದ್ದಾರೆ, ಹಳ್ಳಿಯೊಳಗೂ ಇರಬಾರ್ದಕ್ಕೆ ಹಳ್ಳಿಗಳೊಳಗೆ ಹುಡುಕ್ರಿ ಅಂತ. ಹಳ್ಳಿಗಳೊಳಗೆ ಹುಡುಕ್ರಿ ಅಂದ ಕೂಡಲೇ ಹಳ್ಳಿ ಎಲ್ಲ ಸುತ್ತಾಡಿ ಹುಡುಕಾಡಕತ್ತರು. ಅವಾಗ ಸುತ್ತಾಡಿ ಹುಡುಕಾಡಿ ಕೊನೆಗೆ ಅಲ್ಲೊಂದು ಕಡೆ ಹೇಳಿದ್ರು ಏನು ಅಂತಂದ್ರೆ, ಅಲ್ಲೊಬ್ಬ ರೈಕೋ ಅಂತ ಹೇಳಿ ಒಬ್ಬ ತಿರುಕ ಮನುಷ್ಯನ ಅವಪ್ಪ ನನಪ ಮತ್ತಿಂದ ಇಲ್ಲಿ ಯಾರೂ ಇಲ್ಲ ಅಂದರು. ಅವನು ಹರಕು ಬಿಟ್ಟು ಎಲ್ಲ ಮೈ ಮೇಲೆ ಅರಿವು ಹರಿದಿದ್ದು. ಅರಿವು ಹರಿದ ಸಂದರ್ಭದೊಳಗೆ ಆ ರೈಕೋ ನೋಡಿದ್ರು ದೂರದಿಂದನ. ಮತ್ತು ರಾಜನ ಆಸ್ಥಾನಕ್ಕೆ ಎಲ್ಲ ಕಡೆಯಿಂದ ಹೋಗಿ ಕೊನೆಗೆ ಒಬ್ಬರು ಹೇಳಿದರು, ಹಿಂಗೆ ನಮ್ಮ ರಾಜ್ಯದ ಕೊನೆಯ ಹಳ್ಳಿಯೊಳಗೆ ಒಬ್ಬ ಅದಾನ, ಅವೇನ ಪುಣ್ಯವಂತನೆಲ್ಲ, ಅವೇನು ದೊಡ್ಡ ಸಾಹುಕಾರವಲ್ಲ, ಪುಣ್ಯ ಮಾಡೋವಲ್ಲ, ದಾನ ಮಾಡೋವಲ್ಲ, ಸುಮ್ಮ ಹರಕ್ಕೆ ಅರಿವು ಹಾಕೊಂಡು ಒಂದು ಮೂಲ್ಯಾಗ ಇದ್ದಾನಪ್ಪ, ತಿರುಗದಾನ ಅಂದರು. ರೈಕೋ ಹೆಸರು ಸಿಕ್ಕಾನೆಲ್ಲ ಸಾಕು, ಮತ್ತು ಬೇರೆ ರಾಜಭಟರನ್ನು ಕಳಿಸಿದ, ಹೋಗ್ರಿ ಅವ್ನು ಕರ್ಕೊಂಬರೋಗ್ರಿ ಅಂತಂದರು. ಕರ್ಕೊಂಬರೋಗ್ರಿ ಅಂದ ಮೇಲೆ ಆತ ಏನು ಮಾಡಿದ ಅಂತಂದ್ರೆ ಮಂತ್ರಿ ಮತ್ತು ಒಂದಷ್ಟು ಜನ ಕೂಡಿ ಹೋಗಿ ಅವ್ನು ಕರ್ಕೊಂಬರಕ್ಕಾದ್ರು. ಹೋಗಿ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಹೋಗಿ ಅವ್ನು ಮಾತಾಡಿಸಿದ್ರು. ಏನು ಅಂದ್ರೆ ನೀ ಯಾರು ಅಂತ ಕೇಳಿದರು. ಅವಾಗ ರೈಕೋ ಏನು ಮಾಡಿದ್ರು, ಸುಮ್ಮ ಒಂದು 2 ಬಂಡಿ ಇತ್ತು ರೀ, ಮುರುಕು ಬಂಡಿ ಕೆಳಗೆ ಅದರ ನೆರಳಿಗೆ ಕುಂತಿದ್ದ. ಇವ್ರು ಹೋಗಿ ಮಾತಾಡಿಸಿದ್ರು. ಮತ್ತು ನೀ ಯಾರಪ್ಪ ಅಂದರು. ಅವಾಗ ಒಂದು ಮಾತು ಹೇಳಿದ, ನಿನ್ನನ್ನು ನೀವು ತಿಳ್ಕೊಂಡ್ರೆ ನೀ ಯಾರು, ನಾನು ಅವಕ್ಕೆ ಗೊತ್ತಾಗುತ್ತೆ. ಮಂತ್ರಿಗೆ ಇವಕ್ಕೆ ಏನು ಗೊತ್ತಾಗೋದು, ಇದೆಲ್ಲ ಹುಡ್ಸಕ್ಕಾಗ್ತೈತಿ ಅಂದರು. ಇಲ್ಲ ನಾವು ರಾಜರ ಕರೀತಾರ ಬಾ ಅಂದ. ಅವಂದ ಯಾರ ಕೆಲಸ ಯಾರು ತಕ್ಕೈತಿ ಅವರು ಬರ್ಬೇಕಪ್ಪ ಅಂದ. ಅಂದ್ಮೇಲೆ ಹೋದ್ರು ಅವ್ರು ಮಂತ್ರಿ ಅದು. ಅಲ್ರಿ ರಾಜರಿಂದ ತೆಲಿಗೆ ಕೆಟ್ಟೈತು, ಯಾರು ಹುಚ್ಚಿನ ಮೇಲೆ ಏನು ಗುದ್ದಾಡಕತ್ತೀರಿ, ಹೋಗಿ ಕೇಳಿದ ಕೂಡಲೇ ಏನು ಅಂದವ ಅಂದರು. ನಿನ್ನನ್ನು ನೀನು ತಿಳ್ಕೊಂಡ್ರೆ ನೀ ಯಾರು ನಾನು ಅಂದ. ಅವಾಗ ರಾಜರು ಗುರುಕುಲದೊಳಗೆ ಅಭ್ಯಾಸ ಮಾಡಿರ್ತಾರೆ, ಎಲ್ಲವೂ ಗೊತ್ತಿರುತ್ತೆ, ಎಲ್ಲ ಓದಿರ್ತಾರೆ. ಈಗಿನವ್ರಿಗೆ ಎಲ್ಲರ ಕಸ ಬೆಳೆಯವ, ಮುಸುರಿ ಬೆಳೆಯವ, ಎಲೆಕ್ಷನ್ಗೆ ನಿಂತು ಹೋಗಿ ದೊಡ್ಡ ರಾಜನಾಗಿರಲಿಲ್ಲ, MLA ಆಗಿರಲಿಲ್ಲ. ಸಣ್ಣ ವಯಸ್ಸಿನೊಳಗೆ 12 ವರ್ಷದಾಗಿದ್ದಾಗ ಗುಡ್ದಾಗ ಬಿಡ್ತಿದ್ರು ಹಿಂದೆ ರಾಜರನ್ನ. ಅವ್ರು ಏನಾಯ್ತು ಅಂತಂದ್ರೆ ಆ ರಾಜ್ಯಕ್ಕೆ ಗೊತ್ತಿತ್ತು ಅಧ್ಯಾತ್ಮ. ಇದು ಸಣ್ಣ ಮಾತಲ್ಲ, ದೊಡ್ಡ ಅಧ್ಯಾತ್ಮದ
ಜ್ಞಾನಿ ಅದಾನ. ಆದ್ರೆ ಅವನು ಪುಣ್ಯ ಏನು ಗಳಿಸಿ ಪುಣ್ಯ ಮಾಡ್ಯಾನ ಕೇಳ್ಬೇಕಾಗಿತ್ತು ಅವನ್ನ. ಅದಕ್ಕೆ ನಾವು ಹಂಗೆ ಮಾಡಿದ್ರಿ ಅಂತೇಳಿ ಇಡೀ ರಾಜನಿದ್ದವ ರಾಜ ಪರಿವಾರ ಸಮೇತ ಆತನ ಹತ್ರ ಹೋದ್ರು. ಅವ ಏನು ಮಾಡಿದ್ರೆ ಇವರು ಏನು ಬಂಡೆ ಗಡ್ಡೆ ಕೂತಿದ್ದಲ್ಲ ಹುಡು ದುಡ್ದಾಕ ಕೂತಾವ. ಇದೆಲ್ಲಿ ಬಂದು ಸಾವರಿ ಅಂತೇಳಿ ಅಲ್ಲಿಗೆ ಹೋದ ರಾಜ. ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ. ನಿಮ್ಮ ಮಾತಿನಿಂದ ನೀವು ಜ್ಞಾನಿಗಳನ್ನು ನಾನು ತಿಳಿದದ್ದು ಹೌದು. ಆದರೆ ಎರಡು ಕ್ರೌಂಚ ಪಕ್ಷಿಗಳು ಮಾತಾಡಿದ್ರು ನಿಮ್ಮ ಬಗ್ಗೆ. ಒಂದು ಹೆಣ್ಣು ಕ್ರೌಂಚ ಪಕ್ಷಿ ಏನಂತೂ ಜಾನಸುದ್ದಿ ಮಹಾರಾಜನ ಪುಣ್ಯದ ಪ್ರಭೆಗೆ ನೀವು ಸುಟ್ಟುಕೊಂಡು ಸತ್ತಿ ಮಾರಾಗಂತೂ. ಗಂಡ ಕ್ರೌಂಚ ಪಕ್ಷಿ ಏನಂತು ಅಂದ್ರೆ ನೀನು ಇವೆಂತ ಪುಣ್ಯವಂತ ಇವನಿಗೆ 1000 ಪಟ್ಟು ಪುಣ್ಯವಂತ ರಕ್ವ ಅಂತದಾನ ಅವನ ಪುಣ್ಯದ ಇವನೇದ್ರ ಪುಣ್ಯ ಅಂತು. ಅದಕ್ಕೆ ನೀವೇನು ದಾನ ಮಾಡಿ ಪುಣ್ಯ ಕಳಿಸಿ ಬಂದಿಪ್ಪ ಅಂದವ. ಅವಾಗ ಹೇಳಿದವ, ನೋಡ್ತಮ್ಮ, ಆತ್ಮಜ್ಞಾನ ಆದ ನಂತರದಲ್ಲಿ ಅದರ ಪುಣ್ಯದ ಮುಂದೆ ಯಾವುದೂ ಅಲ್ಲ. ನೀ ಏನು ತಿಳ್ಕೊಂಡದಿ? ನಾನು ದೊಡ್ಡ ರಾಜ, ನಾ ದೊಡ್ಡ ದಾನ ಮಾಡವ, ನಾ ಎಲ್ಲರಿಗೂ ಕೊಡವ, ನಾ ಎಲ್ಲರನ್ನು ಸಲಹಾತನು. ನಿನ್ನಲ್ಲಿ ನಾನು ಅನ್ನೋದು ತುಂಬಿಕೊಂಡೈತಲ್ಲ, ಇದು ಎಷ್ಟು ಪುಣ್ಯ ಮಾಡಿ ಎಷ್ಟು ದಾನ ಮಾಡಿದ್ರು ಅದಕ್ಕೆ ಸಮ ಇಲ್ಲ. ಅದಕ್ಕೆ ಅವ ಹೇಳಿದ ಏನು ಅಂತಂದ್ರೆ, ದೇಹಾತ್ಮ ಬುದ್ಧಿ ಸಂಪಾಪಂ ನತದ್ಬೋಧಂ ಕೋಟಿದೆ. ಈ ದೇಹ ನಾನು ಅಂತ ತಿಳ್ಕೊಂಡಿದ ಇದು ಕೋಟಿ ಆಕಳಕ್ಕೊಂದಕ್ಕಿಂತಲೂ ಪಾಪ ಐತಿ. ಆತ್ಮಾಹಂ ಬುದ್ಧಿ ಸಂಪೂರ್ಣಂ ನ ಭೂತಂ ನ ಭವಿಷ್ಯತಂ. ಆತ್ಮವೇ ನಾನು, ಆ ಪರಮಾತ್ಮ ಸ್ವರೂಪನಾಗಿ ತಿಳ್ಕೊಂಡವ ಒಂದು ಪುಣ್ಯ ಹಿಂದೂ ಇಲ್ಲ ಮುಂದೂ ಇಲ್ಲ, ಅಷ್ಟು ಅರ್ಥದಪ್ಪ ಪುಣ್ಯ ಅಂದಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಅದನ್ನು ದೊಡ್ಡ ಕತೆ. ಮಗಳನ್ನು ಕೊಟ್ಟವನಿಗೆ ಆ ತರಿಕೆಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿ ಅವನ ಶಿಷ್ಯ ಆಗಿ ಅವನಿಂದ ಜ್ಞಾನ ಪಡ್ಕೊಂಡು ಧನ್ಯರಾದಂಥ ಅಂತಕ್ಕಂಥ ಕಥೆ ಬರ್ತದೆ. ಈ ಆತ್ಮಜ್ಞಾನದ ಮುಂದೆ ಎಲ್ಲವೂ ನಗಣ್ಯ. ಅಂತಹ ಈ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರ ನಾನು ಅನ್ನುವುದನ್ನು ಬಿಟ್ಟು ಈ ಶರೀರದಿಂದ ಏನು ಮಾಡಿದರೆ ಪುಣ್ಯ ಗಳಿಸಲಿಕ್ಕೆ ಸಾಧ್ಯತೆ ಇತ್ತು. ಮೊದಲು ನಾವು ಪುಣ್ಯ ಮಾಡಬೇಕು ಬರಬೇಕು. ಒಮ್ಮೆಲೆ ಇದೆಲ್ಲ ತಿಳಿದಿಲ್ಲ. ಏನು ಹೇಳಿದ್ರು, ಇದೇನು ನಾವು ಆತ್ಮ ಅಂದ್ರೆ ಆತ್ಮ ಆಗಕ್ಕೆ ಸಾಧ್ಯ ಇಲ್ಲ, ಆತ್ಮಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ. ಇದು ಸುಮ್ಮ ಪುಸ್ತಕ ಬರೋದಲ್ಲ. ಇದು ಅನುಭವಕ್ಕೆ ಬರಬೇಕು. ಇದಕ್ಕೆ ಪರೋಕ್ಷ ಜ್ಞಾನ ಆಗಬೇಕು. ಹಂಗಾಗಬೇಕಾದ್ರೆ ಮೊದಲು ನಾವು ಪುಣ್ಯದ ಹಾಗೆ ಹಿಡಿಬೇಕು. ಅದಕ್ಕೆ ನಿಜಗುಣ ಶಿವಗಳು ಮೊದಲನೇ ಮಾತು ಏನು ಹೇಳಿದ್ರು ಅಂದ್ರೆ, ದುರಿತ ಕರ್ಮವನ್ನು ಅಲ್ಲದೆ ಪುಣ್ಯವನ್ನು ಮಾಡುವಂತ. ಮೊದಲು ಈ ಪುಣ್ಯ ಮಾರ್ಗಕ್ಕೆ ನಾವು ಬಂದು ಹತ್ತಿದ್ವು ಅಂದ್ರೆ ಹೆಂಗಾಗಿ ಪುಣ್ಯ ಬೆಳೀತೈತೋ ಹಂಗಾಗಿ ಆಮೇಲೆ ನಮಗೆ ಈ ಮಾರ್ಗಕ್ಕೆ ತಂದಸ್ತೈತಿ. ಪುಣ್ಯ ಇಲ್ಲ ಅಂದ್ರೆ ಈ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮೀಯರೇ, ತಾವೆಲ್ಲ ಪುಣ್ಯವಂತರು ಈ ಸ್ಥಾನಕ್ಕೆ ಇವತ್ತಿನಲ್ಲಿ ಬಂದು ಅಜ್ಜಾರದು ನಾವು ದಿನ ಪಾದದಲ್ಲಿ ತಗೋತೀವಿ, ಪೂಜೆ ತಗೋತೀವಿ, ಎಲ್ಲನೂ ಮಾಡ್ತಂದ್ರೆ ನಾವು ಪುಣ್ಯವಂತರ. ಹಿಂದೆಲ್ಲ ನಾಳೆ ನಮಗೆ ಸದ್ಗತಿ ಹೊರಬೋದು ನಿಶ್ಚಿತನಾದಾಗ ಎರಡು ಮಾತಿಲ್ಲ. ಅದಕ್ಕೆ ಅಂತಹ ಸದ್ಗುರುವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಲಿ. ಆ ಜಗನ್ಮಾತೆಯ ಕೃಪೆ ದೊರಕಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಎರಡು ನುಡಿಗಳನ್ನು ಪೂಜೆ ಮೌನಮಲ್ಲಿಕಾರ್ಜುನ ಅವರು ಚೆನ್ನಾಗಿ ಸಮರ್ಪಿಸ್ತಾ ಇದ್ದೇನೆ. ಚಿಂತಿಸಿದ ಭುಜಗನು ಹರಿತಾ ಚಿಂತಿಸಿದ ಶಿವನಿಗೆ ಒಂದು ಕಾಲದ ಎಂಬಲ್ಲಿಯ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುಶ್ರೀ ಚಿದಾನಂದ ಪಾರ್ವತಿ ಮಹಾತ್ಮೆಯು ಮಧುಪೇಟ ಭವನು ನಾಮ ಪ್ರತಿಯಾಧ್ಯಾಯ ಸಂಪೂರ್ಣ ಶಿವಸಾಂಬಜಯ ಶ್ರೀ ಸಾಂಬ ಸದಾಶಿವ ಪ್ರಸಾದ ಸಿದ್ಧಾರ್ಥ ನಮಃ ಸಕಲ ಪಾಪಕ್ಷಯ ಭಕ್ತಿ ಮುಕ್ತಿ ಸಿದ್ಧಾರ್ಥ ಚತುರ್ಭುಜ ಪರವಂಶಾಂತಿ योगः रामनिष्ठाभ्यां नमः ह्रीं तर्जनेभ्यां नमः ह्रूं मुक्तमाभ्यां नमः ह्रीं मनामिकाभ्यां नमः ह्रूं गनिष्ठिकाभ्यां नमः करतलकरपुष्टाभ्यां नमः रां हृदयाय नमः ह्रीं श्री स्वाहा ह्रूं शिखाय वषडा ह्रीं कवचाय ह्रूं ह्रीं वषडः रास्त्राय भटाय शरणं मन्यं ह्रूं यं ह्रूं ईशानाय नमः सरसे ओम
ह्रीं तत्पुरुषाय नमः मुखे ॐ श्रीं ब्रह्मघोराय नमः हृदये ॐ ह्रीं वामदेवाय नमः गुह्ये ॐ नं ह्रां सद्योजाताय नमः पादद्वये ॐ नैदपञ्चब्रह्मन्त्रेभ्यः न्यासकुर्यात् ॐ भूर्भुवस्सः भूरेतमासश्च अग्नियं पुरन्दरदक्षिणे कालनाशश्च नैऋत्यां सर्वभूषण पश्चिमेवामदेवश्च वायुव्यां कामसंहर उत्तरे च विरूपाक्ष ईशान्यमीश्वरस्तथा आकाशे योगेशश्च पाताले जगत्पतिर्दिग्बन्धनं कुर्यात् ॐ मृत्युञ्जयं जटायुगचन्द्रार्कसहस्रकोटिप्रकाशं नामदहनं पञ्चाननं नीलकण्ठत्रिनेत्रदशभुजपाशाङ्कुरफलशत्रुशूलवज्रगण्डगन्धाकट्वाङ्गसहितमभयहस्तं नागाभरणमनेकदेवतेजोमयमेकादृशलक्षं लक्षितं परशिवं ध्यायेत् ततः गौरमहामन्त्रजपेत् ॐ परस्परस्परघोरघोरतन्त्रगोपचरचरचरचरघटः ॐ बन्धबन्धघातय घातय हं पट्टित्यघोरमहामन्त्रजपेत् ॐ मृत्युञ्जय त्र्यम्बकल्पनान्दकनां रक्ष रक्षणः मृत्युभयं नाशय नाशय हस्तपाददक्षिणे सर्वव्याधिभयं विनाशय विनाशय सर्वाङ्गरोगभयं संदय सर्वग्रहपीडां निवारय निवारय शीतोष्णपित्तस्फीतविवादन्तनास्मिध्वंस्तनाधीं नाशय नाशय ज्ञानाशस्त्रपरशुलां कुशपाशखड्गभयं चिन्तिचिन्त्यमार्गभयं दुर्गभयं धनभयं विषभयं शमय शमय हरिवर्गवाग्रसिंहादिनानाक्रोवन्मृगभयं विनाशय विनाशय सर्वभूतप्रेतपिशाचब्रह्मराक्षसां सन्त्रासय अनन्तवासुकदक्षकाकूटकशङ्कपालचीपद्मादि सर्पभयं नाशय नाशय शरमन्त्रपरमन्त्रपरविद्याचेदनं विद्रावय मम शत्रून् उच्चाटय ममाभयं कुरु नरकभयान् माम् उद्धर मृत्युञ्जय कवचेन मायाच्छादय चादय कालान्तकमृत्युञ्जय परशिव नमस्ते नमस्ते नमः फलश्रुते मृत्युञ्जयस्य कवचस्तोत्रमेतद्वरानुदेयः पुमान् पठ्यते सदा प्रदोषे च अर्धरात्रे वा प्रभाते शुभवासरे अयने ग्रहणे काले अनायां शमेतितौ जरापस्मारक्तादिदापद्जरनिवारणं विद्यात्तिलभते वित्तं पुत्रात्तिपुत्रसम्पदं ज्ञानात्तिलभते ज्ञानं मोक्षात्तिमोक्षमहत्यात् यदि मृत्युञ्जयवज्रकवचस्तोत्रसमाप्तम् ಎಲ್ಲ ರಕ್ಷಿಸುವ ಚನ್ನ ಶ್ರೀ ಗುರುಪಾದ ಮುಂದು ಜನ್ಮದೋ ಪಡೆದ ಪಾದ ಹರಿಣೇಂದ್ರಕಮಲವನ್ನು ಧರಿಸಿ ಸ್ಮರಿಸಿದ ಪಾದ ಸರಸಿದ ಪಾದ ಸ್ವರಮಣಿಗಳ ಪಡೆದ ಪೂಜಿಸಿದ ಪಾದ ಪರಮ ಭರತರ ಪಾದ ರೈತ ಪಾದ ಮಂದಾರ ಗಿರಿಯಲ್ಲಿ ಮುಹೂರ್ತ ನೋಡಿದ ಪಾದ ಅಂಬಿಕಾಸುರನದಿಯ ತುಳಿದ ಪಾದ ನಂದಿನಿಯಲಿದ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಳ ನಂದನಿಯ ಪಾದ ದುರುಳರಾಮನ ಶಿರಮುದರಣ ವ್ಯಕ್ತಿದ ಪಾದ ಎನ್ನ ಶಿರವನ್ನು ಗರಗೊಂಡ ಸೌರಗೊಂಡ ಪಾದ ಶ್ರೀಯಾಳ ಮಗನ ಕೊಡ ತೋರಿಸಿದ ಪಾದ ಕುಂಭಾವಣನೊಂದ ಕುಣಿದ ಪಾದ ಬಸವಾದಿ ಪ್ರಮದರ ಹುಟ್ಟದಾಳದ ಪಾದ ವಸತಿಯೋಳಿ ಪಾದ ದಸರಯ್ಯನ ಅಸೂಯಪಿಡಿದನು ಹಲಪಾದ ದಶರಥಿಯ ಸಮಲದ ಪಾದ ಎನ್ನಯ್ಯನಾಗಯ್ಯ ಸ್ಮರಣೆಗಿರುವ ಪಾದ ಮಣ್ಣದಂಡೆಗಳು ನಂಬಿದಂತಹ ಪಾದ ಚೆನ್ನೈಗೆ ಮುಕ್ಕಿದವರಿದ ಪಾದ ಇನ್ನುಳಿದ ಗಿಡಕ್ಕೆಲ್ಲ ಐಕ್ಯಪಾದ ನೀಲಲೋಚನೆ ಅಂಗಮ್ಮನ್ನೊಲಿಸಿದ ಪಾದ ಬಾಲಮ್ಮನಗಳ ಪಾದ ವೇದಾಂತ ಶರಣರ ಒಳಗೆ ಬೆಚ್ಚವ ಪಾದ ನಾಲ್ಕು ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಟ್ಟಿಯರಗುವ ಜಂಗಮರ ಪಾದ ಅಷ್ಟಾವರಣದ ಪಾದ ಜಲಸ್ಥಳ ಶಿವಪಾದ ನಿಷ್ಠಬಂಧರ ಪಂಚಪುರುಷರ ಪಾದ ಪನ್ನೀರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರ್ಯ ಪುಷ್ಪ ಸಂಭ್ರಮದ ಪಾದ ಧೂಪಾರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದ ನಾದಬಿಂದು ಕಲಾತೀತ ಮಹತ್ವದ ಪಾದ ದೇವೀಯ ಚಕ್ರವಡಗದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿಯರುವಿನ ಪಾದ ಸದಮಳಜ್ಞ ನಡುವು ಸುಳಿದ ಪಾದ ಋಣಪ್ರಸಾದ ರುಚುಗಂಬುವ ಪಾದ ವಸ್ತ್ರಾಪರಣ ಪರಿಪೂರ್ಣ ಪಾದ ನಿಂತದ ವೇಳೆ ಸವಿಗೊಂಡ ಪಾದ ಹರುಷಾಬ್ದಿಗಳೆನ್ನ ಮನಮೊಳಗಿಸಿದ ಪಾದ ಎಲ್ಲ ರಕ್ಷಿಸುವಂತ ಚನ್ನ ಶ್ರೀ ಗುರುಪಾದ ಒಂದೊಂದು ಜನ್ಮದೂ ಪಡೆದ ಪಾದ ಶ್ರವಣಂ ಕಮ ಇಬ್ಬರು ದಂಪತಿಗಳು ಬೇಕು ಮೇಲೆ ಎಳೆಯೂರ ಸ್ಥಳದಲ್ಲಿ ಏನೇನ ಸಡಗರ ಎಡಕ ನಂದಿಯ ಕೋಲ ಬಲಕ ಪಲ್ಲಕ್ಕಿ ಪಂಕ ಸಡಗರದ ಚಂತರಕಿ ಎಡಬಲವ ತಾಗಿರಿ ಹಾರುವ ಹೂಬಾನ ಹೂಬತ್ತಿ ಕಂಡೀರಿ ಗುಗ್ಗಳ ದಾರುತಿ ಗುಡಿ ಮುಂದ ಕಂಡೀರಿ ಶರಣ ಬಂದಯ್ಯ ಕರ್ಣ ನುಡಿ ಪೂಜೆಗಳ ಬನ್ನಿ ಜೈ ಮಂಗಳಂ ನಿತ್ಯ ಶುಭ ಮಂಗಳ ಹನಿಯ ಮೇಲಿನ ಗಂಧ ಗಿರಿರಾಮ ಕುಂತ
ಜೈ ಮಂಗಳಂ ನಿತ್ಯ ಶುಭ ಮಂಗಳ. ಬಿಳಿಯಂಗಿ ತೊಟ್ಟಾನ ಬಿಗದುಟ್ಟ ನಿಂತಾನ ಸರಗಂಟ ಸರಮಾಲೆ ಕೊರಳಿಗಿ ಹಾಕ್ಯಾನ ಏಸೊಂದ ರುದ್ರಾಕ್ಷಿ ಸ್ವಾಮಿತ ದರ್ಶನ ಪಡವಲ ದಿಕ್ಕಿಗಿ ಒಡೆಯತ ನೆನೆದಾನ ತುಂಗಭದ್ರೆ ಕಾಳಿ ಬಾಗಿಲ ತೆರೆಯಂದ ಕರಿಯ ವೀರಭದ್ರನ ಕರ್ನುಂಡಿ ಪೂಜೆಗೊಳ ಬನ್ನಿ ಜೈ ಮಂಗಳ. ಜೈ ಮಂಗಳಂ ನಿತ್ಯ ಶುಭ ಮಂಗಳ. ಮಂಗಳಾರತಿನ ವೀರ ನಿನ್ನೊಲಗ ಚಿಟ್ಟ ಚನಗಿ ಹೂವ ತುಂಡ ಮಲ್ಲಿ ಹೂವ ಕೊಂಡಾಡೋ ದಾಸಳ ಮಳ್ಳಿ ಸೂರ ಹೂವ ಏಳ ಸಮುದ್ರ ಪಾನ ಪಾರಿಜಾತ ಹೂವ ಕಂಚಿಯ ಈ ಮಗ್ಗಿ ಕಮಳದ ಈ ಮಗ್ಗಿ ಖ್ಯಾತಿಗಿ ಬಡಿನೂರು ಖ್ಯಾತಿಗಿ ಗರಿನೂರು ಎಲ್ಲಕ್ಕ ಹೆಚ್ಚಿಂದ ಬಿಲ್ವ ಪತ್ತರಿನೂರು ಕರಗಿಯ ಗರಿನೂರು ಕರಿಯ ತುಂಬಿಯ ಹೂವು ಕರಿಯ ವೀರಭದ್ರನ ಕರ್ಣನುಡಿ ಪೂಜೆಗೊಳ ಬನ್ನಿ ಜೈ ಮಂಗಳ. ಜೈ ಮಂಗಳಂ ನಿತ್ಯ ಶುಭ ಮಂಗಳ. ಹೆಗ್ಗಾಳಿ ಚಿನಕಾಳಿ ದೊಡ್ಡ ರಂಗಿನ ಕಾಳಿ ಉದಿಸು ನೀಪೇರಿ ಬಾರಿಸು ನಗಾರಿ ಆಡು ಪಾತರ ಮೇಳ ಗುಡಿ ಮುಂದ ಕಂಡೀರಿ ಗುಗ್ಗಳ ದಾರುತಿ ಗುಡಿ ಮುಂದ ಕಂಡೀರಿ ಶರಣ ಬಂದಯ್ಯದ ಕರ್ಣನುಡಿ ಪೂಜೆಗೊಳ ಬನ್ನಿ ಜೈ ಮಂಗಳ. ಜೈ ಮಂಗಳಂ ನಿತ್ಯ ಶುಭ ಮಂಗಳ. ಮಂಗಲ ಪಾಡೋಣ ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮರಿಮನಿಗೆ ಭೀಮರಾಯ ತಾಯಮ್ಮರ ಗರ್ಭದಿ ಜನಿಸಿದ ಮರಿಮನಿಗೆ ಮಮದಾಪುರದ ಕ್ಷೇತ್ರದಿ ಮೆರೆಯುವ ನಾಮ ಸೌಭಾಗ್ಯ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಪಣದ ಬಯಕೆಯ ನುಡಿದ ಮೌನ ತಾಳಿದ ಶಾಂತವೇ ಪಣದ ಬಯಕೆಯ ನುಡಿದ ಮೌನ ತಾಳಿದ ಶಾಂತವೇ ಗಣಶಿವ ಭಕ್ತಿಯ ಜನರಿಗೆ ತಿರುಗಿದ ಜನ್ಮಯ ಕಾಂತವೇ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಪಂಚಾಕ್ಷರಿ ಮಂತ್ರವ ಜಪಿಸುವ ಅನುಪಮ ತಾಪಸವೇ ಪಂಚಾಕ್ಷರಿ ಮಂತ್ರವ ಜಪಿಸುವ ಅನುಪಮ ತಾಪಸವೇ ವಂಚನೆಯಿಲ್ಲದ ಭಕ್ತರ ತಾಪವ ನಡೆಸುವ ವೈದ್ಯರಿಗೆ ಮಮತೆಯಿಂದಲೇ ಮಲ್ಲಿನಾಥಗೆ ಮಂಗಲ ಪಾಡೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಸಮತೆಯ ದಾರಿಯ ತೋರುತ ಸಲಹುವ ದೇವಗೆ ನಮಿಸೋಣ. ಅವನಿಯ ಪಾವನ ಕೈಯಲು ಬಸವ ತತ್ವವನ್ನು ಸುರಿದವೇ ಅವನಿಯ ಪಾವನ ಕೈಯಲು ಬಸವ ತತ್ವವನ್ನು ಸುರಿದವೇ ಶ್ರೌತ್ರ ಶರಣರು ಹಾಡಿ ಹೊಗಳಿ ರಾಮ ಸುಂದರವೇ ಮಮತೆಯಿಂದಲೇ